जन्मनि सद्गुरवे नमः पूर्णफलं समर्पयामि। वागर्थाविव संपृक्तौ वागर्थप्रतिपत्तये जगतः पितरौ वंदे पार्वती परमेश्वरौ। ಎಲ್ಲರೂ ಸೇರಿಕೊಂಡು ಒಂದು ಈ ಸಾನ್ನಿಧ್ಯದ ಅಭಿವೃದ್ಧಿಗೋಸ್ಕರವಾಗಿ ರಾತ್ರಿಯ ಕಾಲದಲ್ಲಿ ಕಾರ್ಯಕ್ರಮ ಉಂಟಲ್ಲ, ನೇಮೋತ್ಸವ ಮಾಡುವಂತಹ ನೇಮೋತ್ಸವವು ಒಂದು ಒಳ್ಳೆಯ ರೀತಿಯಲ್ಲಿ ಶುಭವಾಗಬೇಕು. ಅಷ್ಟು ಮಾತ್ರ ಅಲ್ಲ, ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣಬೇಕು. ಮಾಡುವಂತಹ ಯಾವುದೇ ಒಂದು ಕೆಲಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆಗಳು ಬರಬಾರದು. ಒಂದು ಒಳ್ಳೆಯ ರೀತಿಯಾದಂತಹ ಸಾನ್ನಿಧ್ಯ ಪ್ರಾಪ್ತಿಯಾಗಬೇಕು ಅಂತಿರುವಂತಹ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಟುಕೊಂಡು ಎಲ್ಲರೂ ಸೇರಿಕೊಂಡು ಆ ಸಪರಿವಾರನಾದಂತಹ ಶನೀಶ್ವರ ಪೂಜೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ತಿಳಿದರೆ ಶನಿ ಹೇಳುವವನು ಕರ್ಮಕಾರಕ, ಕರ್ಮಾಧಿಪತಿ ಶನಿ ಅಂತೇಳಿ ಅವನನ್ನು ಹೇಳುವಂಥದ್ದು. ಯಾವುದೇ ಒಂದು ಕರ್ಮಕ್ಕೆ ಪುಷ್ಟಿಯನ್ನು ಕೊಡಬೇಕು, ಒಂದು ಕರ್ಮ ನೆರವೇರಬೇಕು, ಆ ಕರ್ಮದಲ್ಲಿ ಒಂದು ಒಳ್ಳೆಯದ್ದಾದಂತಹ ಫಲ ಪಕ್ವತೆ ಪ್ರಾಪ್ತಿಯಾಗಬೇಕು ಅಂತೇಳಿ ಆದರೆ ಅದು ನವಗ್ರಹಗಳಲ್ಲಿ ಶನಿಯ ಅನುಗ್ರಹ ಬೇಕು ಅಂತ ಹೇಳ್ತಾರೆ ಜ್ಯೋತಿಷಾಸ್ತ್ರದ ಪ್ರಕಾರವಾಗಿ. ನಮ್ಮೆಲ್ಲ ಕಾರ್ಯದಲ್ಲಿಯೂ ಕೂಡ ವಿಜಯ ಪ್ರಾಪ್ತಿಯಾಗಬೇಕು ಅಂತಿರುವಂತಹ ನಿಟ್ಟಿನಲ್ಲಿ ಆ ಗುರುಗಣಪತಿಯನ್ನು ಪೂಜೆಯನ್ನು ಮಾಡಿಕೊಂಡು ಹಾಗೆ ಶನಿಯ ಪೂಜೆಯನ್ನು ನಾವಿವತ್ತು ಮಾಡಲಿಕ್ಕಿದ್ದೇವೆ. ಮಾಡುವಂತಹ ಕಾರ್ಯಕ್ರಮಕ್ಕಿಂತ ಮೊದಲು ಆದಿ ಮಧ್ಯ ಅಂತ್ಯೇನ ಅವಶ್ಯಮೇವ ಪ್ರಾರ್ಥನಂ ಕುರ್ಯಾತ್ ಅಂತ ತಂತ್ರಶಾಸ್ತ್ರದಲ್ಲಿ ಹೇಳುವ ಮೇಲೆಯಲ್ಲಿ ತಿಳಿದರೆ ಮೊದಲಿಗೆ ಯಾವುದೇ ಒಂದು ಕರ್ಮವನ್ನು ಮಾಡುವುದಕ್ಕಿಂತ ಮೊದಲು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಕಾರಣ ಏನು ಅಂತೇಳಿದರೆ ಆದಿ ಮಧ್ಯ ಅಂತ್ಯದಲ್ಲಿ 3 ಸಲ ಪ್ರಾರ್ಥನೆ ಅಂತಿರುವಂಥದ್ದು ಅವಶ್ಯಮೇವ ಮಾಡಲೇಬೇಕು ಅಂತಿರುವಂಥದ್ದು ತಂತ್ರಶಾಸ್ತ್ರದ ನಿರ್ಣಯ. ಕಾರಣ ಏನು ಅಂತೇಳಿದರೆ ಮೊದಲಿಗೆ ಮಾಡುವಾಗ ದೇವರ ಅನುಮತಿಯನ್ನು ಕೇಳಬೇಕಂತೆ. ಯಾರನ್ನೇ ಒಬ್ಬರನ್ನು ನಾವು ಕರೆಸಿಕೊಳ್ಳುವಾಗ ಅಥವಾ ಕರೆಯುವಾಗ ಅವರ ಅನುಮತಿ ಇಲ್ಲದೆ ನಾವು ಅವರನ್ನು ಕರೀಲಿಕ್ಕಾಗಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಆ ದೇವರನ್ನು ಇಲ್ಲಿಗೆ ಕರೆಸಿಕೊಳ್ಳುವಂಥದ್ದು. ಆ ಸಂದರ್ಭದಲ್ಲಿ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ, ನಿನ್ನನ್ನು ಯಥಾಸಾಧ್ಯವಾಗಿ ಯಥಾಮತಿಯಾಗಿ ಆಗುವಷ್ಟು ನನ್ನ ಕೈಯಲ್ಲಿ ನನ್ನ ಮನಸ್ಸಿಗೆ ಯಾವ ರೀತಿಯಲ್ಲಿ ತೋಚುತ್ತದೋ ಆ ರೀತಿಯಲ್ಲಿ ಆಗುವಷ್ಟು ಒಳ್ಳೆಯ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೇನೆ ಅಂತ ಅವನಲ್ಲಿ ಮೊದಲು ಕೇಳಿಕೊಳ್ಬೇಕಂತೆ. ಅಲ್ಲಿ ಕೇಳಿಕೊಳ್ಳುವಾಗ ಹೇಗಿರಬೇಕು ಅಂತೇಳಿ ಆದರೆ ನಮ್ಮ ಮನಸ್ಸು ಅಂತೇಳುವಂಥದ್ದು ನೆನೆದ ಮನಸ್ಸಾಗಿರಬೇಕಂತೆ. ಕಾರಣ ಏನು ಅಂತೇಳಿದರೆ ಪೂಜೆಯನ್ನು ಮಾಡುವಾಗ ನಮಗೆ ಪ್ರಧಾನವಾಗಿ ಬೇಕಾಗುವಂಥದ್ದು ಯಾವುದೇ ಒಂದು ಆಡಂಬರಿಕವಾದಂತಹ ವಸ್ತುಗಳಲ್ಲ. ಮೊದಲಿಗೆ ಬೇಕಾಗುವಂಥದ್ದು ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ. ಅದಿಲ್ಲದಿದ್ದರೆ ಎಷ್ಟು ದೊಡ್ಡ ಪೂಜೆಯನ್ನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಆದ ಕಾರಣ ಮೊದಲು ಆರ್ದ್ರಾಂತಃಕರಣಪೂರ್ವಕವಾಗಿ ನೆನೆದ ಮನಸ್ಸಿನಲ್ಲಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳಬೇಕಂತೆ. ನಾನು ಎಲ್ಲರನ್ನೂ ಸೇರಿಕೊಂಡು ಭಕ್ತಿಪೂರ್ವಕವಾಗಿ ನಿನ್ನ ಸೇವೆಯನ್ನು ಮಾಡಿಸಿಕೊಡ್ತಾ ಇದ್ದೇನೆ. ಆ ಸೇವೆಯಲ್ಲಿ ಯಾವುದೇ ಒಂದು ತಪ್ಪುಗಳು ಬರುವಂಥದ್ದಿದ್ದರೂ ಕೂಡ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಟ್ಟು ನಮ್ಮ ಮನಸ್ಸಂಕಲ್ಪ, ನಮ್ಮ ಬೇಡಿಕೆ, ನಮ್ಮ ಪ್ರಾರ್ಥನೆ ಯಾವುದಿದೆಯೋ ಅದನ್ನೆಲ್ಲವನ್ನೂ ಕೂಡ ಪರಮಾತ್ಮ ಕರುಣಿಸುವಂತ ಪ್ರಧಾನವಾಗಿ ಮೊದಲನ ಸಲ ಪ್ರಾರ್ಥನೆಯನ್ನು ಮಾಡಬೇಕಂತೆ. ಅದೇ ರೀತಿಯಲ್ಲಿ ನಾವು ಕೂಡ ಎಲ್ಲರನ್ನು ಸೇರಿಕೊಂಡು ಸಂಘೇ ಶಕ್ತಿ ಕಲವು ಯುಗೆ ಅಂತ ಹೇಳಿದ ಹಾಗೆಯೇ ಸಂಘಶಕ್ತಿಗಳು ಒಟ್ಟಿಗೆ ಎಲ್ಲರೂ ಸೇರಿ ಮಾಡುವುದಕ್ಕೆ ಹೆಚ್ಚಿನ ಫಲ, ಅಲ್ಲಿ ಹೆಚ್ಚಿನ ಸಾನ್ನಿಧ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಎಲ್ಲರೂ ಸೇರಿಕೊಂಡು ಒಂದು ವಿಶೇಷವಾಗಿ ಮೊದಲಿಗೆ ಮಾಡ್ತಾ ಇರುವಂಥದ್ದಲ್ಲಿ ಮೊದಲನೇ ವರ್ಷದಲ್ಲಿ ಒಂದು ನವಗ್ರಹರಲ್ಲಿ ಪ್ರಧಾನ ಅಂತೇಳಿಯೇ ಹೇಳಬಹುದು. ಅಷ್ಟು ಶಕ್ತಿಯುತವಾದಂತಹ ದೇವರು ಆ ಜ್ಯೇಷ್ಠಾದೇವಿಯ ಸಹಿತನಾಗಿರುವಂತಹ ಶನೀಶ್ವರನ ಪೂಜೆ ನಡೀತದೆ. ಆ ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ಪರಮಾತ್ಮ ಸ್ವೀಕಾರ ಮಾಡಿಕೊಂಡು ಪ್ರತಿಯೊಬ್ಬರ ಜಾತಕದಲ್ಲಿಯೂ ಕೂಡ ಏಕಾದಶದಲ್ಲಿ ಆ ಶನಿ ನಿಂತುಕೊಂಡು ಅನುಗ್ರಹಿಸಲಿ, ಇಡೀ ದೇಶಕ್ಕೆ ಸುಭಿಕ್ಷೆಯನ್ನು ಕೊಡಲಿ, ಕಾಲಕ್ಕೆ ಬೆಳೆ ಮಳೆಗಳೆಲ್ಲ ಬರಬೇಕು ಅಂತೇಳಿ ಆದರೆ ಶನಿಯ ಭೂಮಿಕಾರಕನ ಯಾವ ರೀತಿಯಲ್ಲಿ ಕುಜನ ಪ್ರಧಾನವೋ ಅದೇ ರೀತಿಯಲ್ಲಿ ಶನಿಯೂ ಕೂಡ ಅದೇ ಫಲವನ್ನು ಕೊಡ್ತಾನೆ. ಆದ ಕಾರಣ ಆ ಎಲ್ಲವನ್ನೂ ಫಲವನ್ನು ಕೊಟ್ಟುಕೊಂಡು ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಕರುಣಿಸಬೇಕು ಅಂತೇಳಿ ಪ್ರಥಮತವಾಗಿ ಮಾಡಿಕೊಳ್ಳುವಂತಹ ದೀಪಸಾಕ್ಷಿಯಾಗಿಟ್ಟುಕೊಂಡು ಹಾಗೆ ಎಲ್ಲ ಸುತ್ತಮುತ್ತಲಿನ ದೈವರುಗಳನ್ನು ಮುಂದಿಟ್ಟುಕೊಂಡು ಮಾಡಿಕೊಳ್ಳುವಂಥ ಹಾಗೆ ಈ ಕ್ಷೇತ್ರದಲ್ಲಿರುವಂತಹ ದೈವಗಳನ್ನು ಮುಂದಿಟ್ಟುಕೊಂಡು ಮಾಡಿಕೊಳ್ಳುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಗ್ರಹ ಪುಂಗವಾ.
ಅಲ್ಲಿಗೆ ಬಂದು ಅಕ್ಕಿ ಕಾಳನ್ನು ದೂರದಿಂದ ಬಿಸಾಡಬೇಡಿ, ಹತ್ತಿರಕ್ಕೆ ಬಂದು ಸ್ವಸ್ತಿಕಕ್ಕೆ ಸಮರ್ಪಣೆ ಮಾಡಿದ್ರು ಆದೀತು, ಫಲಕ್ಕೆ ಸಮರ್ಪಣೆ ಮಾಡಿದ್ರು ಆದೀತು. सर्वे समुद्राः गंगे च यमुने चैव गोदावरी सरस्वती नर्मदे सिन्धु कावेरी जलेऽस्मिन् कुरु सुतराकर्षण्डां शुक्लवर्णां सुरेशक्लां करशोद्यक्षोत्तलां विधि हरिहर रूपां सेन्दुकोटीरचूडां हरिहरकर्पूरां जाह्नवीन्द्रां नमामि गङ्गाधरतीर्थे प्रार्थनां समर्पयामि श्रेष्ठ देवतास्त्रं प्रेणाकण्ठं वत्खार्य सहस्रोत्काय एवमन्येषां दक्षिणभागे भूमोत्तरस्रमण्डलं दत्त्वा व्यापकमण्डलाय नमः सर्वरिप्रक्षाय नमाकारुण्यकाय ॐ मन्यमण्डलाय ऋग्वेदमूर्तये धर्मप्रदर्शनात्मने नमः
पूज्य तद्वर्षंखन्यथाज ओम मम मर्कण्डलाय यजुर्वेदमोत्पदे अर्थप्रदद्वादशकलात्मने नमः इति तं पूज्य ओम 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 इति प्रणवेन जलमापूज्य ॐ सोममण्डलादिवावेदमोत्पदे कामप्रदषोषकलात्मने नमः इति तं पूज्य गन्धपुष्पाक्षतादिभिर्भृत्य चक्रमुद्रया संरक्ष्य सुरभिमुद्रया अवधीकृत्य दाक्षिमुद्रया विशीकृत्य शङ्खमुद्रां प्रदक्ष्य शङ्खारूपं वदेवत्मध्ये परदेवता पृष्ठे प्रजापतिस्तत्र अग्रे गङ्गा सरस्वती ॐ पाञ्चजन्याय विद्महे पद्मकथाय धीमहि तन्नः शङ्खः प्रचोदयात् तथा शङ्खं करेतुत्वमन्त्रैरेव वैष्णवैः यस्तापयति गोविन्दं तस्य पुण्यमनन्तरं शङ्खं कलशोदते किञ्चिन्निक्षुभ्या पूजोपकरणं प्रोक्ष्य देवस्य मूर्ध्नि प्रोक्ष्य आत्मानं प्रोक्ष्य पुरःपूरयित्वा शङ्खमध्यस्थितं रोजं कामितं केशवोपरि अङ्गलग्नं मनुष्याणां ब्रह्महत्यायुतं भवेत् ಕಣ್ಣು ಹೊರಗಿನ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಎಲ್ಲ ಗಲಾಟೆ ಗದ್ದಲಗಳನ್ನು ಮರೆತು ಸಂಪೂರ್ಣವಾಗಿ ಪೂಜೆಯನ್ನು ಮಾಡುವಾಗ ಅಂತರಂಗದಲ್ಲಿ ಆ ಪರಮಾತ್ಮನನ್ನು ಕಂಡುಕೊಳ್ಳಬೇಕು. ಕಾರಣ ಏನು ಅಂತಂದರೆ ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣದೆ ಇಷ್ಟು ದೊಡ್ಡ ಪೂಜೆಯನ್ನು ಮಾಡಿದ ಪ್ರಯೋಜನ ಇಲ್ಲ. ಆದ ಕಾರಣ ಇಷ್ಟದೇವರನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಪಟ್ಟುಕೊಳ್ಳಿ ಆತ್ಮಪೂಜೆಯನ್ನು ಮಾಡಿಕೊಳ್ಳಬೇಕು. ಓಂ ಆತ್ಮನೇ ನಮಃ ಓಂ ಮಂತ್ರಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ ಓಂ ह्रींकारात्मने नमः धूपदीपनैवेद्य नमस्कारादि सर्वोपचार पूजा समर्पयामि नित्यानन्दं परमपदं देवं कालमूर्तिं विश्वारीतं गणगणं तत्त्वस्यालक्ष्यम् एकनित्यं विमलाकरं पर्वती साक्षिभूतं भावातीतं त्रिगुणरहितं तत्त्वं तन्नमामि अच्युतोऽहं गोविन्दोऽहं शिवः शिरस्थं सुखवान् कालस्वदक्षतो भवेत् बहिरङ्गದಲ್ಲಿ ಶುದ್ಧನಾಗಿ ओम दीपाधारयन्त्राय नमः इति यन्त्रं तं पूज्य तत्र प्रदीपं निधाय प्रदीपाय नमः इति दीपं तं पूज्य ब्रह्मचर्याग्ने गन्धं समर्पयामि ब्रह्मादानाग्ने विष्णुं समर्पयामि गङ्गायाग्ने रूपं समर्पयामि ब्रह्मोदयाग्ने रूपं समर्पयामि धर्ममयाग्ने नैवेद्यं समर्पयामि सुन्दराग्ने ताम्बूलं समर्पयामि ग्रन्थादिपञ्चोपचारैः सम्पूज्य सकाराधरैः स्वर्गितवस्तु भूदीपदेव रूपस्त्वं ब्रह्मदाक्षे जलविघ्नः कर्मकमाप्ति स्यात्तावत्त्वं सुस्थिरो भव दीपप्रतिष्ठापनमुहूर्तस्य मुहूर्तोऽस्तु भवन्तो ब्रुवन्तु प्रतिष्ठापनमुहूर्तस्य मुहूर्तोऽस्तु पूजाप्रारम्भकालमुहूर्तस्य मुहूर्तोऽस्तु भवन्तो ब्रुवन्तु पूजाप्रारम्भकालमुहूर्तस्य मुहूर्तोऽस्तु ಇನ್ನು ಸಂಕಲ್ಪವನ್ನು ಮಾಡಿಕೊಳ್ಳುವುದು. ಸಂಕಲ್ಪ ಅಂದರೆ ಮಾನಸನ ಕರ್ಮ ಸಂಕಲ್ಪ, ಮನಸ್ಸಿನಲ್ಲಿರುವಂತಹ ಬೇಡಿಕೆಯನ್ನು, ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಯನ್ನು, ಇವತ್ತು ಹೊರಟಂತಹ ಕೆಲಸಕ್ಕೆ ಪುಷ್ಪ ಕೊಡಬೇಕು ಅಂತಿರುವಂತಹ ಬೇರೆ ಬೇರೆ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಪ್ರಾರ್ಥನೆಗಳು ಬೇಡಿಕೆಗಳಲ್ಲಿ ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಲ್ಪವನ್ನು ಮಾಡಿದರೆ ಇಡೀ ಸಾರ್ವಜನಿಕವಾಗಿ ಎಲ್ಲರ ಮನೆಯಲ್ಲಿ ಕೂಡ ಒಳ್ಳೆಯದಾಗಬೇಕು, ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತಿರುವಂತಹ ಒಂದು ಒಳ್ಳೆಯ ರೀತಿಯಾದಂತಹ ಧ್ಯೇಯವನ್ನು ಇದೀಗ ಸಾರ್ವಜನಿಕವಾದಂತಹ ಸಂಕಲ್ಪ ನಡೀತಾ ಇದೆ. ಎಲ್ಲರೂ ಕೂಡ ಸಂಕಲ್ಪ ವಾಕ್ಯಗಳನ್ನು ಕೇಳಿಸಿಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶತಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸ್ವಸ್ತಿ ಶ್ರೀಕೃಷ್ಣಕೃಷ್ಣಾದ್ಯ ಭಗವತೋ ಮಹಾಪುರುಷಸ್ಯ ವಾಸುದೇವಸ್ಯ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯೇ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮವಾದೆ ಜಂಬೂದ್ವೀಪೆ ಭಾರತवर्षे भरतखंडे मेरोः दक्षिणे पार्श्वे गोराष्ट्रदेशे गोकर्णमण्डले शालिवाहनशके बौद्धावतारे परशुरामक्षेत्रे शकाब्दे अस्मिन्वर्तमानव्यावहारिके प्रभवादिसंवत्सराणां मध्ये विश्वावसुनाम संवत्सरस्य उत्तरायणे वसन्त ऋतौ मासे शुक्लकृष्णपक्षे अद्य पंचम्यां तिथौ शुभतिथि शुभनक्षत्रयुक्तायाम् एवं गुणविशेषण विशिष्टायां शुभतिथौ यजमानस्य नक्षत्रे शुभराजूयादस्यां नक्षत्रे कन्याराज्यर्थम् आवयोः दम्पत्योः प्रथमकुमार्याः कुमार्याः
आश्लेषा नक्षत्रे कर्कटकराशौ जातायाः नाम्याः सर्वाष्टाङ्गर्थम् यजमानस्य पितुः शिवनक्षत्रे रुद्राशौ जातस्य नक्षत्रे सिंहराशौ जातस्य नरसिंहनामधेयस्य सर्वाष्टाङ्गर्थं मातुः सर्वाष्टाङ्गर्थं कनिष्ठभ्रातृ सहोदरस्य समितीनां संघ परिवारस्थ बंधूनां सर्वेषां महाजनानां कर्तॄणां कारयितॄणां प्रोत्साहकानां अनुमन्त्रूणां इतरेषां च सर्वेषां प्रतिकूलदैव शमनार्थम् एतस्थलवासिनां निकटस्थलवासिनां आराध्येहवासिनां तदितरेषां च सर्वेषां प्रतिकूलदैव शमनार्थम् ಕರ್ತೃನಾಮ ಅಂತ ಹೇಳಿದ್ರೆ ಯಾರೆಲ್ಲ ಈ ಪೂಜೆಗೆ ಕರ್ತೃಗಳಾಗಿದ್ದಾರೆ ಅವರೆಲ್ಲರಿಗೂ ಈ ಪೂಜೆಯನ್ನು ಸೇವೆಯನ್ನು ಮಾಡಿಸುವವರಿಗೆ, ಹಾಗೆ ಕಾರಯಿತೃನಾಮ್ ಯಾರೆಲ್ಲ ಈ ಪೂಜೆಯನ್ನು ಮಾಡಿಸ್ತಾ ಇದ್ದಾರೋ ಅವರಿಗೆಲ್ಲ ಕರ್ತೃನಾಮ್ ಕಾರಯಿತೃನಾಮ್ ಪ್ರೋತ್ಸಾಹಕಾನಾಂ ಈ ಪೂಜೆಯನ್ನು ಮಾಡುವ ಅಂತ ಹಿಂದಿನಿಂದ ಯಾರೆಲ್ಲ ಒಟ್ಟಿಗೆ ಸೇರಿದ್ದಾರೆ ಅವರಿಗೆ, ಹನುಮಂತ್ರೂನಾಮ್ ಯಾರೆಲ್ಲ ಆಮಂತ್ರಣವನ್ನು ಕೊಟ್ಟು ಬಂದಿದ್ದಾರೆ ಅವರಿಗೆ, ಇನ್ನು ಏತಸ್ಥಳವಾಸಿನಾಮ್ ಅಂತ ಹೇಳಿದ್ರೆ ಇಲ್ಲಿಯ ಹತ್ತಿರದಲ್ಲಿರುವವರಿಗೆ, ನಿಕಟಸ್ಥಳವಾಸಿನಾಮ್ ಅಂತ ಹೇಳಿದ್ರೆ ಈ ಪರಿಸರದಲ್ಲಿ ಇರುವವರಿಗೆ, ಹಾಗೆ ಆರಾಧ್ಯೇಹವಾಸಿನಾಮ್ ಅಂತ ಹೇಳಿದ್ರೆ ಈ ಕ್ಷೇತ್ರವನ್ನು ನಂಬಿಕೊಂಡು ಈ ಕ್ಷೇತ್ರಕ್ಕೆ ಬಂದು ಆ ಒಂದು ಆರಾಧನೆಯ ರೀತಿಯಲ್ಲಿ ಯಾರೆಲ್ಲ ತೊಡಗಿಸಿಕೊಳ್ತಾರೆ ಅವರೆಲ್ಲರಿಗೂ ಕೂಡ, ಹಾಗೆ ಇಲ್ಲಿಯ ಸುತ್ತಮುತ್ತಲ ಈ ನಂಬಿಕೊಂಡಿರುವಂತಹ ಪ್ರತಿಯೊಬ್ಬ ಭಕ್ತವೃಂದಕ್ಕೂ ಕೂಡ ಮನೆ ಮನೆಗೂ ಕೂಡ ಈ ಪೂಜೆಯ ಫಲ ಪ್ರಾಪ್ತಿಯಾಗಲಿ ಅಂತ ಹೇಳೋದಕ್ಕೋಸ್ಕರವಾಗಿ ಜನ್ಮರಾಶಿ ಜನ್ಮಲಗ್ನಾಪೇಕ್ಷಜ ಯೇ ಯೇ ಗ್ರಹಾಃ ಅರಿಷ್ಟಸ್ಥಾನೇಷು ಸ್ಥಿತಾಃ ತತ್ತೇಷಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನಫಲಾಭಾಪ್ತ್ಯರ್ಥಂ ಸಂಕಲ್ಪಿತಾರ್ಥಸಿದ್ಧ್ಯರ್ಥಂ ಯೋಗಕ್ಷೇಮಾಭಿವೃದ್ಧ್ಯರ್ಥಂ ಕರ್ಮ ಸಾತ್ಗುಣ್ಯಸಿದ್ಧ್ಯರ್ಥಂ ಧನ ಧಾನ್ಯ ಪಶು ಯಶೋಭಾಪ್ತ್ಯರ್ಥಂ ಧನ ಕನಕ ವಸ್ತು ವಾಹನಾದಿ ಸಕಲ ಅಷ್ಟೈಶ್ವರ್ಯ ಸಿದ್ಧ್ಯರ್ಥಂ ಉದ್ಯೋಗ ಕ್ಷೇತ್ರೇ ವ್ಯಾವಹಾರಿಕ ಕ್ಷೇತ್ರೇ ಕೃಷಿ ಕ್ಷೇತ್ರೇಷು ಚ ದಿನೇ ದಿನೇ ಅಭಿವೃದ್ಧ್ಯರ್ಥಂ ಗೋಷ್ಠೇ ಗೋಸಂಪತ್ಪ್ರವೃದ್ಧ್ಯರ್ಥಂ ಕೃಷಿ ಕ್ಷೇತ್ರೇ ವಿದ್ಯಾಕ್ಷೇತ್ರೇ ವ್ಯಾವಹಾರಿಕ ಕ್ಷೇತ್ರೇ ಉದ್ಯೋಗ ಕ್ಷೇತ್ರೇಷು ಚ ದಿನೇ ದಿನೇ ಅಭಿವೃದ್ಧ್ಯರ್ಥಂ ಗೋಷ್ಠೇ ಗೋಸಂಪತ್ಪ್ರವೃದ್ಧ್ಯರ್ಥಂ ಶ್ರದ್ಧಾ ಮೇಧಾ ಪ್ರಜ್ಞಾ ಸಿದ್ಧ್ಯರ್ಥಂ ಅಪಮೃತ್ಯು ಅಕಾಲ ಮೃತ್ಯು ವ್ಯಾಳ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಮಹಾಮೃತ್ಯು ನಿವಾರಣಾರ್ಥಂ ವರ್ತಮಾನ ಸ್ಥೂಲ ಶರೀರೆ ಪ್ರಾಪ್ತಾನಾಂ ರೋಗಾಣಾಂ ನಿವೃತ್ತಿಪೂರ್ವಕ ಆರೋಗ್ಯಭರಿತ ದೀರ್ಘಾಯುಷ್ಯಾಭಿವೃದ್ಧ್ಯರ್ಥಂ ಇಹ ಜನ್ಮನಿ ಪೂರ್ವಜನ್ಮನಿ ಅನ್ಯಜನ್ಮನಿ ಜನ್ಮ ಜನ್ಮಾಂತರೇಷು ವಾ ಬಾಲ್ಯ ಕೌಮಾರ ಯೌವನ ವಾರ್ಧಕ್ಯಾದ್ಯವಸ್ಥಾಸು ಮನೋವಾಕ್ಕಾಯ ಕರ್ಮೇಂದ್ರಿಯೈಃ ವ್ಯಾಪಾರೈಃ ಸಂಭಾವಿತಾನಾಂ ಪಾಪಾನಾಂ ಅಪನೋದನಾರ್ಥಂ ಪುತ್ರ ಪೌತ್ರ ಕಾರಣ ಒಬ್ಬರನ್ನು ಕೂತುಗೊಳಿಸಿ ಪೂಜೆ ಮಾಡುವಂತಹ ಪದ್ಧತಿ. ಅದಕ್ಕೋಸ್ಕರವಾಗಿ ಅವರು ಕೂತುಕೊಂಡು ಸಂಕಲ್ಪವನ್ನು ಮಾಡಿದ್ದೀರಿ, ಹಾಗೆ ನೀವು ಕೂಡ ಸಂಕಲ್ಪ ಮಾಡಿಕೊಂಡಿದ್ದೀರಿ. ಮನಸ್ಸಿನಲ್ಲಿ ಆ ಶನಿಗ್ರಹನನ್ನು ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಕೂತುಕೊಳ್ಳಿ. ಅಲ್ಲಿಗೆ ಹಾಕಿ ಓಂ ಭೂರ್ಭುವಸ್ಸುವರೋಂ ಗುರುಭ್ಯೋ ನಮಃ ಆವಾಹಯಾಮಿ. ಓಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋದಿಭಿः ಸೇದಸಾದನಂ. ಓಂ ಭೂರ್ಭುವಸ್ಸುವರೋಂ ಸಶಕ್ತಿ ಸಾಂಗಸಾಯುಧಸವಾನಸ ಪರಿವಾರ ಸರ್ವಾಲಂಕಾರಭೂಷಿತ ಮಹಾಗಣಪತಿಂ ಅತ್ರೈವಾಗಚ್ಛಾಗಚ್ಛ ಆವಾಗಯಿಷ್ಯೆ ಮಹಾಗಣಪತಿಮಾವಾಗಯಾಮಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಧ್ಯಾನಂ ಸಮರ್ಪಯಾಮಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಆವಾಗನಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಆಸನಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಪಾದ್ಯಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಅರ್ಘ್ಯಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಆಚಮನೀಯಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಸ್ನಾನಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ವಸ್ತ್ರಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಉಪವೀತಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಆಭರಣಾನಿ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಗಂಧಂ ಅಕ್ಷತಾಃ ಪುಷ್ಪಾಣಿ ಚ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ನಾಮ ಪೂಜಾಂ ಕರಿಷ್ಯೆ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಓಂ ಗಣಾಧಿಪಾಯ ನಮಃ. ಓಂ ಧೂಮಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಗಜಾನನಾಯ ನಮಃ. ಮಹಾಗಣಪತಯೇ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ಗುರುಭ್ಯೋ ನಮಃ. ಗಣಪತಯೇ ನಮಃ. ಧೂಪಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ದೀಪಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ದೇವಸ್ಯ ವ್ರತೋ ನೈವೇದ್ಯಂ ನಿಧಾಯ.
गायत्र्या प्रोक्ष्या सत्यं वर्तेनेति परिशिच्य प्राणापानायेति नैवेद्यं कुर्यात् समर्पितमहानैवेद्यं विसर्जयामि अमृताभिधानमसि स्वाहा। तृप्तिरस्तु। नैवेद्यं समर्पयामि ताम्बूलं समर्पयामि। ओम क्षेत्रस्य वचनावजगं हितेने वदयामसि कामश्वम्बोधयुक्तादिनोविडातिदृढे क्षेत्रस्य पदे मधुमन्दमूर्मिन्धेनुनिभजो अस्मादु दुःखा मधुश्च्युतगृहपिबतभूतवृतस्तरत्रयो व्रजन्तु क्षेत्रबालाय नमः। ओम ममी महावास्तोऽस्पते विश्वारूपाण्याभिषन् सखा सुषेव एधिनः हिरण्यगर्भस्तमवर्तनाग्रे भूतस्य जातः पतिरेक आसीत् सदा पृथिवीन्द्यामुदेमाङ्गस्मै देवादाभिषाभिधेम गुरुगणपतये नमः। क्षेत्रबालवास्तोष्पतिभ्यां नमः। सुवर्णपुष्पदक्षिणान् समर्पयामि कलशप्रतिष्ठापनं करिष्ये। ಇನ್ನೀಗ ಪ್ರಧಾನ ಕಲಶವನ್ನು ಪ್ರತಿಷ್ಠೆಯನ್ನು ಮಾಡಿಕೊಳ್ಳುವಂಥದ್ದು. ಕೈ ಮುಗಿದುಕೊಂಡು ಆ ನೀರಿಗೆ ಅಧಿದೇವತೆಯಾದಂತಹ ವರುಣ ದೇವರನ್ನು ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಅಖೇದ್ಯೋ ಪೃಥ್ವೀಚನ ಇಮಂ ಯಜ್ಞಂ ಮಿಮಿಕ್ಷತಾಂ ಪ್ರದಾನ್ನೋ ಭರೀಮಭಿಗೆ ಓಷಧಯ ಸಂವದಂತೆ ಸೋಮೇನ ಸಹರಾಜ್ಞಾ ಯಸ್ಮೈ ಕರೋತಿ ಬ್ರಾಹ್ಮಣಸ್ತಕಂ ರಾಜನ್ ವಾರಯಾಮಸಿ ಆಜಿಘ್ರ ಕಲಶಂ ಮಸ್ಯುರುಧಾರಾಭಜಸ್ವತ್ಯಾತ್ವಾವಿಷಂ ವಿಂದವಃ ಸಮುದ್ರಮಿವ ಸಿಂಧವಃ ಸಾಮಾ ಸಹಸ್ರ ಆಭಜ ಪ್ರಜಯಾ ಪಶುಭಿಃ ಸಹ ಪುನರ್ಮಾವಿಷತಾದ್ರಜಿ ತಂತುಂ ತನ್ಮನ್ವಜಸೋ ಭಾನುಮನ್ಮಹಿಚ್ಯೋದುಷ್ಪದಃ ಪಥೋ ರಕ್ಷದಿಜಾಗೃತಾನ್ अनुर्वनं वजपजोगु वामभौमदुर्भवदनजादै व्यञ्जनम् इमं मे गङ्गे जमुने सरस्वतिषु दृष्टोपगुंसदापरुष्टिजाम् असिक्निजामरुद्रुते वितस्तजार्जिकीजेषु नुह्यासुषोभजा शिवनावृतविभवादृक्षरानिवेशनी यच्छादशर्म सप्रथाः ಗಂಧದ್ವಾರತೆಯ ಪೂಜೆ ಆಯಿತು, ಕಲಶ ಪ್ರತಿಷ್ಠೆ ಆಯಿತು. ಇನ್ನೀಗ ಬೇರೆ ಬೇರೆ ದೇವರುಗಳನ್ನು ತಿಳಿದರೆ ಈಗ ನಿಮಗೆ ಗೊತ್ತಿರಬಹುದು. ಸುಮಾರು ಪೂಜೆಯನ್ನು ನೋಡಿದ ಕಾರಣ ಪೂಜೆ ಹೇಗೆ ಹೋಗ್ತದೆ ಅಂತೇಳುವಂಥದ್ದು ಪರಿಜ್ಞಾನ ಉಂಟು. ಆದರೂ ಕೂಡ ಹೇಳುತ್ತೇನೆ. ತಿಳಿದರೆ ಮೊದಲಿಗೆ ಪ್ರಧಾನ ದೇವರನ್ನು ಪೂಜೆಯನ್ನು ಮಾಡುವಂಥದ್ದಲ್ಲ. ಉಪದೇವರುಗಳು ಬೇರೆ ಬೇರೆ ಉಪದೇವರುಗಳಿದ್ದಾರೆ. ನವಗ್ರಹ ದೇವತೆಗಳು, ಹಾಗೆ ಇಂದ್ರಾದಿ ಅಷ್ಟದೇವತೆಗಳು, ಹಾಗೆ ಬೇರೆ ಬೇರೆ ದುರ್ಗಾದಿ 8 ಶಕ್ತಿ ದೇವತೆಗಳು, ಮತ್ತೆ ಶ್ರೀಯ ಅಂತಿರುವಂತಹ ದೇವತೆ, ಬೇರೆ ಬೇರೆ ದೇವತೆಗಳನ್ನು ಆವಾಹನೆಯನ್ನು ಮಾಡಿಕೊಂಡು ಕೊನೆಗೆ ಆ ಶನೈಶ್ಚರ ಅಂತೇಳಿದರೆ ನಮ್ಮಲ್ಲಿ ತಪ್ಪು ಮಾತು ಬರ್ತದೆ. ಏನು ಅಂತ ಹೇಳಿದ್ರೆ ಹೆಚ್ಚಿನವರಿಗೂ ಬರುವಾಗ ಶನೀಶ್ವರ ಅಂತ ನಾವು ಹೇಳುತ್ತೇವೆ. ಶನೀಶ್ವರ ಅಂತ ಹೇಳುವಂಥದ್ದು ತಪ್ಪು. ಕಾರಣ ಏನು ಅಂತ ಹೇಳಿದ್ರೆ ಶನೈಹಿ ಚರತೀತಿ ಶನೈಶ್ಚರ ತಿರುವಂತಹ ಪದ ಇರುವಂಥದ್ದು. ಏನು ಅಂತ ಹೇಳಿದ್ರೆ ಮೆಲ್ಲಗೆ ಚಲಿಸುವವನು. ಶನೈಹಿ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಮೆಲ್ಲಗೆ ಅಂತ ಹೇಳುವುದಕ್ಕೆ ಅರ್ಥ ಶನೈಹಿ ಶನೈಹಿ, ಮಂದಂ ಮಂದಂ ಅಂತೇಳಿ 2 ಪದವು ಉಂಟು. ಶನೈಹಿ ಶನೈಹಿ ಅಂತ ಹೇಳಿದ್ರೆ ಮೆಲ್ಲಗೆ ಅಂತ, ಮೆಲ್ಲಗೆ ಮೆಲ್ಲಗೆ ಅಂತ ಹೇಳ್ತೇವಲ್ಲ, ಅದಕ್ಕೆ ಶನೈಹಿ ಶನೈಹಿ ಅಂತೇಳಿ ಅರ್ಥ. ಶನೈಹಿ ಚರ, ಚರ ಅಂತ ಹೇಳಿದ್ರೆ ಚಲಿಸುವವನು ಗೊತ್ತುಂಟು. ಅದಕ್ಕೋಸ್ಕರವಾಗಿ ಮೆಲ್ಲಗೆ ಅಂತ ಹೇಳಿದ್ರೆ ಎಲ್ಲಾ ಗ್ರಹಗಳಿಗೆ ಒಂದೊಂದು ಸಮಯ ಉಂಟು. ನಮ್ಮ ಜಾತಕದಲ್ಲಿ ಅಂತೇಳಿ ಅಲ್ಲ, ನಭೋ ಮಂಡಲದಲ್ಲಿ ಅವರ ಒಂದು ಬದಲಾವಣೆ ಆಗುವಂಥದ್ದು ಹೆಚ್ಚಿನವರಿಗೆ ಗೊತ್ತುಂಟು. ಬದಲಾವಣೆ ಆಗುವಂತಹ ಕಾಲ ಒಂದೊಂದು ದೇವತೆಗಳಿಗೆ ಒಂದೊಂದು ರೀತಿಯಾದಂತಹ ಫಲ ಉಂಟು. ಅದರಲ್ಲಿ ನಮ್ಮ ಜಾತಕ ಕುಂಡಲಿಯಲ್ಲಿ ಮತ್ತೆ ಆ ಶನಿಯ ಚರ ತಿಳಿದ್ರೆ ನಡೆಯುವಂಥದ್ದು ಸಿಕ್ಕಾಪಟ್ಟೆ ಸಮಯ ಜಾಸ್ತಿ. ನಮ್ಮ ಜಾತಕದಲ್ಲಿ ಹೇಳ್ತಿದ್ರೆ 18 ವರ್ಷಗಳ ಕಾಲ ಅವನಿಗೆ ಒಂದು ಕುಂಡಲಿಯಿಂದ ಇನ್ನೊಂದು ಕುಂಡಲಿಗೆ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ದಶಾಕಾಲವನ್ನು, ದಶಾಭುಕ್ತಿಯನ್ನು ಬದಲಾವಣೆ ಮಾಡ್ಲಿಕ್ಕೆ ಬರೋಬ್ಬರಿ 18 ವರ್ಷಗಳು ಬೇಕಾಗ್ತದೆ. ಆದ ಕಾರಣ ಅತ್ಯಂತವಾಗಿ ನಿಧಾನಗತಿಯಲ್ಲಿ ಚಲಿಸುವವನಾದ ಕಾರಣ ಶನೈಹಿ ಚರ ತಿಳಿದ್ರೆ ಶನೈಶ್ಚರ ಅಂತಿರುವಂತಹ ಪದ, ಆ ಹೆಸರು ಅವನಿಗೆ ಬಂದಂಥದ್ದು. ಅವನನ್ನು ಪೂಜೆಯನ್ನು ಮಾಡಿಕೊಂಡು ಹೋಗುವಂಥದ್ದು. ಈಗ ಉಪದೇವರುಗಳನ್ನು ಪೂಜೆಯನ್ನು ಮಾಡಿಕೊಂಡು ಹೋಗುವಂಥದ್ದು. ಕೈ ಮುಕ್ಕೊಂಡು ನೋಡಿಕೊಳ್ಳಿ. ಓಂ ಆಸತ್ಯೇರವೃತಮಾನೋ ನಿವೇಶಜನ್ನಮೃತಮರ್ತ್ಯಂಚ ಹಿರಣ್ಯಜೇನ ಸವಿತಾರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಭೂರ್ಭುವಸ್ವರಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಆದಿತ್ಯಮಾವಾಗಜಾಮಿ. ಓಂ ಆಪ್ಯಾಜಸ್ವಸಮಯರುತೆ ವಿಶ್ವದಸ್ವ ಭವೃಷ್ಟಜಂ ಭವಾಮಾಜಸ್ಸ ಸಂಗಥೆ. ಓಂ ಭೂರ್ಭುವಸ್ವರಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಸೋಮಮಾವಾಗಜಾಮಿ. ಓಂ ಸೋಮಮಾವಾಗಜಾಮಿ. ಓಂ ಅಗ್ನಿರ್ಮೂರ್ಧಾದಿವಃ ಕಗುತ್ತರಿಸ್ಪೃಥಿವ್ಯಾ ಅಜಂ ಅಪಾಗುಂ ವೇತಾಗುಂ ದುಗಿನ್ಮತಿ. ಓಂ ಭೂರ್ಭುವಸ್ವರಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಅಂಗಾರಕಮಾವಾಗಜಾಮಿ. ಇಲ್ಲಿ ವಾರಲ್ಲಿ ಹೋದಂಗ ನವಗ್ರಹ ಪೂಜೆಯಲ್ಲಿ ಅಂಗಾರಕ
ओम उद्बुध्यस्वाग्ने प्रतिजाविष्येन विष्टापूर्ते सकं व्रजेथा भजन्त्या पुरः कृण्मग्गस्त्वा वितरं युवानमन्मादागुं दीत्वैतं तुमेदम् ओम भूद्भवस्वरम् अर्जैवता प्रत्यरिजैवता सगिता बुधमावागयामि ओम बृहस्पते अतियधर्यो अर्घाद्युमद्विभाधिकृतमज्जनेषु यद्दीतजक्षवसर्पप्रजातरतस्मासुत्रविणन्धे चित्रम् ओम भूद्भवस्वरम् अर्जैवता प्रत्यरिजैवता सगिता बृहस्पतिमावागयामि ओम प्रभः शुक्राय भानवे भरद्भवं हव्यं मतिञ्जात्तजे सुभूतं यो दैव्यानि मानुषाजनो गृह्यन्तः विश्वानि वित्तनाजिगाति ओम भूद्भवस्वरम् अर्जैवता प्रत्यरिजैवता सगिता बृहस्पतिमावागयामि ओम प्रभः शुक्राय भानवे भरद्भवं हव्यं मतिञ्जात्तजे सुभूतं यो दैव्यानि मानुषाजनो गृह्यन्तः विश्वानि वित्तनाजिगाति ओम भूद्भवस्वरम् अधिदेवता प्रत्यरिदेवता सहित शुक्रमावागयामि ओम शन्नो देवीरभिष्टज आपो भवन्तु पीतये संयोरभिस्रवन्तु नः ओम भूर्भवस्वरम् अधिदेवता प्रत्यरिदेवता सहित शनैश्चरमावागयामि ओम कजारश्चित्र आभुवधूति सदा वृधस्तघा कजाशुतिष्ठजावृता ओम भूर्भवस्वरम् अधिदेवता प्रत्यरिदेवता सहित राहुमावागयामि ओम केतुं गृह्णन्न केतवेपेशो मर्या अपेशते सपुषद्भिरजाजथाः ओम भूर्भवस्वरम् अधिदेवता प्रत्यरिदेवता सहित केतुमावागयामि आदित्यादिनवग्रहेभ्यो नमः सर्वोपचारपूजाः समर्पयामि ओम त्रातारविन्द्रमपिताम् ये ते सहस्रमजुरम्बागामृत्यो मृत्याजहन्तवे तान यज्ञस्य मायया सर्वार्वयदामहे महेश्वराय नमः ओम भूर्भवस्वरम् महेश्वरमावागयामि आवागितान् दुर्गादि देवताभ्यो आवागित समस्त देवताभ्यो नमः लम्बधिव्यात्मने गन्धं नमर्पयामि खम्माकाकात्मने पुष्पं नमर्पयामि यं वायुवात्मने धूपं नमर्पयामि दात्मने नैवेद्यं नमर्पयामि संसोमात्मने ताम्बूलं नमर्पयामि तारयः सम्पूज्य सकलाराधनैः स्वर्जितम् अस्तु उपदेवर पूಜೆ ಆಯಿತು ಇನ್ನೀಗ ಪ್ರಧಾನ ದೇವರನ್ನು ಪೂಜೆಯನ್ನು ಮಾಡಿಕೊಂಡು ಹೋಗುವಂತದ್ದು ಮನನಿಗ್ರಹಂ ಪೂಜಯೇತ್ आदौ नमस्ते पूजां करिष्ये ओम भजायै नमः ओम तंत्रिकै नमः ओम क्षुधायै नमः ओम मृत्यवे नमः ओम जरायै नमः ओम मायायै नमः ओम मनोमदायै नमः ओम कामिकायै नमः ओम मरदायै नमः नवशक्ति पूजां समर्पयामि ओम नमो भगवते सर्वभूतात्मने सकलगुणशक्तियुक्ताय योगपद्मपीठात्मने नमः सुवर्णपीठं कल्पयामि स्वात्मसंस्थमकं शुद्धं तावज्जग्रहपुङ्गवा अरण्यामि गाव्याजं मूर्त्यामावाहयाम्यहम् इंद्रनीलनिभं मन्दं काश्यपं चित्रभूषणं चापबाणधरं जन्मशूलिनं गृध्रवागनं इंद्रनीलसमानाभं नीलोत्पलसमप्रभं स्थापयामि महारौद्रं सूर्यपुत्रं शनैश्चरम् धनुराकारमण्डले उदङ्मुखं काश्यपगोत्रजं भृग्वारुषेजं रेवतीरक्षप्रजं सौराष्ट्रदेशजं गायत्रीछन्ददं महातेजोग्निगं नीलं चर्मबाणधनुशूलचतुर्भुजं नीलाम्बरगन्धमाल्य नीलदत्ताभरणभूरिजं किरीटिनं नीलच्छत्रध्वजपदागिनं नीलगृध्रवागनं आकाशतिरम्बालाष्टाश्वं नीलं रथमारुह्य दिव्यं मेरुं विलक्षणीकुरुबाणं ग्रहमण्डले प्रविष्टमधिदेवता प्रजापतिं प्रत्यधिदेवता यमम् ओम भूर्भुवस्वरों शनैश्चराय नमः शनैश्चरमावाहयामि तद्दक्षिणे ओम भूर्भुवस्वः प्रजापतये नमः अधिदेवता प्रजापतिमावाहयामि तद्वामे ओम भूर्भुवस्वः यमाय नमः प्रत्यधिदेवता यममावाहयामि आवाहितो भव संस्थापितो भव सन्निहितो भव सन्निरुद्धो भव अवगुण्ठितो भव अप्रतीकरणो भव व्याप्तो भव सुप्रसन्नो भव वरदो भव क्षमस्व सान्निध्यं कुरु ओम सूर्यपुत्राय विद्महे शनैश्चराय धीमहि तन्नो मन्दः प्रचोदयात् इदमर्घ्यमिदमर्घ्यं सिन्धुद्वीपर्षि गायत्री छन्दः शनैश्चरो देवता ओम अभीष्टये तर्जनेभ्यां नमः शिरसे स्वाहा ओम आपो भवन्तु मध्यमाभ्यां नमः शिखायै वषट् पीतये अनामिकाभ्यां नमः कवचाय हुं संयोरभि कनिष्ठिकाभ्यां नमः नेत्रत्रयाय वौषट् स्रवन्तु नः करतलकरपृष्ठाभ्यां नमः अस्त्राय भटध्यानम् दोर्भिर्धनुर्विशिखचर्मधरं त्रिशूलं भास्वत्किरीटमुकुटोज्ज्वलितेन्द्रनीलम् नीलातपत्रकुसुमां शुकगन्धभूषं गृध्रस्थितं रविसुतं प्रणतोऽस्मि मन्दम् ओम शन्नो देवीरभिष्टया आपो भवन्तु वीरये संयोरभिस्वरन्तु नः ओम शन्नो देवीरभिष्टया आपो भवन्तु वीरये संयोरभिस्वरन्तु नः ओम शन्नो देवीरभिष्टया आपो भवन्तु वीरये संयोरभिस्वरन्तु नः ओम प्रजापतेरत्वदेतान्यन्यो विश्वाजातादिपरिता बभूव
ಯತ್ಕಾಮಾಸ್ತೆ ಜುಗುಮಸ್ತನ್ನೋ ಅಸ್ತು ಭಜಗ್ಯಸ್ಯಾಮಪತಜೋರಜೀನಾಂ ಪ್ರಜಾಪತಯೇ ನಮಃ ಓಂ ಇಮಯ್ಯಮ ಪ್ರಸ್ತರವಾಗಿ ಆವಾಹನೆ ಆಯಿತು ಅಂತ ಲೆಕ್ಕ. ಇದೀಗ ಆವಾಹನೆಯ ಪ್ರಕ್ರಿಯೆಯನ್ನು ಮಾಡಿಕೊಂಡದ್ದು ಅಂತ ಹೇಳಿದ್ರೆ, ಆವಾಹನೆ ಅಂತ ಹೇಳಿದ್ರೆ ಬೇರೇನೂ ಅಲ್ಲ, ಹೃದಯಸ್ಥ ದೇವಂ ಶ್ವಾಸ ಮಾರ್ಗೇಣ ಆಗತಂ ಕೃತ್ವ ಆವಾಹಯೇತು ಅಂತ ತಂತ್ರಶಾಸ್ತ್ರದಲ್ಲಿ ಹೇಳುವಂಥದ್ದು. ತಿಳಿದ್ರೆ ದೇವರು ಒಬ್ಬನೇ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ದೇವರ ನಾಮಗಳು ಹಲವುಗಳು. ದೇವರು ಬೇರೆಲ್ಲಿಯೋ ಒಂದು ನಮ್ಮಲ್ಲಿ ಹೇಳುವ ಹಾಗೆ ಆಕಾಶವನ್ನು ತೋರಿಸಿ ನಾವು ದೇವರೆಲ್ಲಿದ್ದಾನೆ ಅಂತೇಳಿ ಮಕ್ಕಳು ಕೇಳಿದ್ರೆ ಆಕಾಶವನ್ನು ತೋರಿಸಿ ದೇವರು ಅಲ್ಲಿದ್ದಾನೆ ಅಂತೇಳಿ ನಾವು ಹೇಳ್ತೇವೆ. ಆದ್ರೆ ದೇವರು ಬೇರೆಲ್ಲಿಯೂ ಇರುವಂತದ್ದಲ್ಲ. ದೇವರು ಪ್ರತಿಯೊಬ್ಬ ಮನುಷ್ಯನ ಹೃದಯ ಪದ್ಮ ಕಮಲದಲ್ಲಿ ದೇವರಿರ್ತಾನೆ ಅಂತ ಲೆಕ್ಕ. ತಿಳಿದ್ರೆ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ವೇಭವಾಸ್ವರ ನಿವಾರ ಶೋಕವತ್ತನ್ನಿ ಬೀತಾಭಾಸ್ಪತ್ಯನೂಪಮ. ದೇವರು ಪ್ರಕಟಿಸಬೇಕು ಅಂತಿರುವಂತಹ ಕಂಡಂತಹ ಸಂದರ್ಭದಲ್ಲಿ ಆ ಪರಮಾತ್ಮ ಮನುಷ್ಯನನ್ನು ಸೃಷ್ಟಿ ಮಾಡಿ ಅದರಲ್ಲಿ ಆತ್ಮ ಚೈತನ್ಯದ ಮೂಲಕವಾಗಿ ಚೈತನ್ಯ ಪರಮಾತ್ಮನಾಗಿ ಅವನು ಕೂತುಕೊಂಡಿದ್ದಾನೆ, ಅವನು ನಮ್ಮೊಂದಿಗಿದ್ದಾನೆ ಅಂತ ಲೆಕ್ಕ. ದೇವರು ಇರುವಂತದ್ದು ನಮ್ಮ ಆತ್ಮ ಕಮಲದಲ್ಲಿ. ಅಲ್ಲಿಂದ ಅವನನ್ನು ಗಾಳಿಯ ಮೂಲಕವಾಗಿ ತಂದು ಅಲ್ಲಿ ನಮ್ಮ ಎದುರಿಗೆ ನಮ್ಮ ಬಿಂಬ ಯಾವುದು ಆಗ್ತದೆ, ಒಂದು ಮೂರ್ತಿ ಇದ್ರೆ ಮೂರ್ತಿ, ಅಥವಾ ಹೋಮ ಇದ್ರೆ ಹೋಮ, ಅಥವಾ ನೀರಿದ್ರೆ ನೀರು, ಹಾಗೆ 5 ತತ್ವಗಳಲ್ಲಿ ಯಾವುದು ಆಗ್ತದೆ ಅಲ್ಲಿ ಅವನನ್ನು ಆವಾಹನೆಯನ್ನು ಮಾಡಿಕೊಂಡು ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಕೊನೆಗೆ ಪುನಃ ಕೃತಜ್ಞಕ್ಕೆ ಅವನನ್ನು ಸೇರಿಸಿಕೊಳ್ಳುವಂಥದ್ದು, ಪುನಃ ಅಡಗಿಸಿಕೊಳ್ಳುವಂಥದ್ದು ನಮ್ಮ ಆತ್ಮದಲ್ಲಿ. ಅದನ್ನೀಗ ಭಟ್ರು ಮಾಡಿದ್ದಾರೆ. ಇನ್ನೀಗ ಆ ಬಂದಂತಹ ಪರಮಾತ್ಮ ನಮ್ಮ ಎದುರಿಗೆ ಬಂದಾಯ್ತು. ಅವನಿಗೆ ಇನ್ನೀಗ ಯಾರಾದ್ರೂ ಒಬ್ರು ಅತಿಥಿಗಳು ಬಂದ್ರೆ ನಾವು ಯಾವ ರೀತಿಯಲ್ಲಿ ಅವರನ್ನು ಸತ್ಕಾರ ಮಾಡ್ತೇವೆ ಅದೇ ರೀತಿಯಲ್ಲಿ ಕಾಲು ತೊಳಿಲಿಕ್ಕೆ ನೀರು, ಕೈ ತೊಳಿಲಿಕ್ಕೆ ನೀರು, ಕೂತುಕೊಳ್ಳಲಿಕ್ಕೆ ಆಸನ, ಕುಡಿಲಿಕ್ಕೆ ಬಾಯಾರಿಕೆ, ಒಂದೊಂದೇ ಅವನಿಗೆ ಬೇಕಾದ ರೀತಿಯಲ್ಲಿ ಮನುಷ್ಯರಿಗೆ ಮಾಡುವ ರೀತಿಯಲ್ಲಿಯೇ ದೇವರಿಗೆ ಸಂಸ್ಕೃತದ ಮೂಲಕವಾಗಿ ದೇವಭಾಷೆಯ ಮೂಲಕವಾಗಿ ಅವನನ್ನೀಗ ಉಪಚಾರ ಮಾಡಿಕೊಂಡು ಬರುವಂಥದ್ದು. ನೋಡಿಕೊಳ್ಳಿ, ಮೊದಲಿಗೆ ಅವನನ್ನು ಧ್ಯಾನ ಮಾಡಿಕೊಳ್ಳಿ. ಸೌರಾಷ್ಟ್ರಂ ಗ್ರಹ ಪಶ್ಚಿಮ ಸ್ಥಿತ ಗೃಹಂ ಧೂಣೀರ ಬಾಣಾದರಂ ಕೋದಂಡಾಕೃತಿ ಮಂಡಲಂಗನಿಭಂ ವೃದ್ಧಾತನಂಗಾಶ್ಯವಿಂ ನೀಲಾಚ್ಛಾದನ ಭೂಷಣ ಧ್ವಜರಥಚ್ಛತ್ತಾಂಬರ ಸೃಗ್ಯುದಂ ಮೇರೋರ್ದಿವ್ಯಗಿರೇ ಪ್ರದಕ್ಷಿಣಕರಂ ದೇವಾಮಖೇತಂ ಶನಿಂ ಆವಾಹಿತ ದೇವತಾವಿಗಿತಾ ಶನೀಶ್ವರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆಗಚ್ಚ ಭಗವನ್ಮಂದಾಸ್ಥಾನೇ ಚಾತ್ರ ಸ್ಥಿರೋ ಭವ ಯಾವತ್ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ನಂ ಸ್ಥಿರೋ ಭವ. ಆವಾಹನಂ ಸಮರ್ಪಯಾಮಿ. ಇಂದ್ರನೀಲಾದಿವಿರ್ಯುಕ್ತಂ ವರ್ಣಪೀಠ ವಿರಾಜಿತಂ ಶನೈಶ್ಚರ ಮಹಾಕೇಟ ಆಸನಂ ಮೃತಗೃಹ್ಯತಾಂ ಆವಾಹಿತ ದೇವತಾವಿಗಿತ ಶನೈಶ್ಚರಾಯ ನಮಃ ಆಸನಂ ಸಮರ್ಪಯಾಮಿ. ಶನೈಶ್ಚರ ನಮಸ್ತೇಸ್ತು ಆಪದರ್ಣಮತಾರಕ ಗೃಹಾಣ ಭಾಗ್ಯಂ ಕೂಟಸ್ಥಾ ಮಮಾಮೀಡ್ಯ ಪ್ರದೋ ಭವನ್ ದಧಿಕ್ಷೀರಂ ಘೃತಂ ನೀರಂ ಮಧುಖಂಡ ವಿಮಿಶ್ರಿತಂ ತೃಪ್ತ್ಯರ್ಥಂ ನವದೇವೇಶಾಮಧುಪರ್ಕಂ ದದಾಮ್ಯಹಂ ಆವಾಹಿತ ಶನೈಶ್ಚರಾಯ ನಮಃ ಪಂಚಾಮೃತಂ ನೈವೇದ್ಯಂ ದಧಿಕ್ಷೀರಭೃತೋ ವೇದಂ ಮಧುಖಂಡ ವಿಮಿಶ್ರಿತಂ ಪಂಚಾಮೃತ ಸ್ನಾನಮಿದಂ. ಏನು ತುಪ್ಪ ಸಕ್ಕರೆಯನ್ನು ನಿವೇದನೆ ರೀತಿಯಲ್ಲಿ ಮಿಶ್ರಣ ಮಾಡಿದ ಏಕೀಕೃತ್ಯವಾಗಿ ಒಂದು ಮಿಶ್ರಣ ಮಾಡಿದಂತಹ ದ್ರವ್ಯವನ್ನು ಆ ಪರಮಾತ್ಮನಿಗೆ ಅವನ ಬಾಯಾರಿಕೆಗೋಸ್ಕರವಾಗಿ ಅವನಿಗೆ ಅದನ್ನು ಕೊಡುವಂಥದ್ದು. ದರಿಕ್ಷೀರಂಘೃತೋ ವೇದಂ ಮಧುಖಂಡ ಮಿಶ್ರಿತಂ ಪಂಚಾಮೃತ ಸ್ನಾನವಿದಂ ಛಾಯಾಪುತ್ರ ಗೃಹಾಣಭೂ ಶ್ರೀಮಚ್ಛನೈಶ್ವರಾಯ ನಮಃ ಪಂಚಾಮೃತ ಸ್ನಾನಂ. ಛಂಡ ಇನ್ನು 5 ಹಾಗೆ ಕೊಂಡ ಮೃದುನಾಳಿಕೇರದ ಫಲದ ನೀರು, ಹಾಗೆ ಬೇರೆ ಬೇರೆ ದ್ರವ್ಯಗಳನ್ನ ಅಭಿಷೇಕವನ್ನು ದೇವರಿಗೆ ಮಾಡಿಕೊಂಡು ಬರುವಂಥದ್ದು, ಸ್ನಾನವನ್ನು ದೇವರನ್ನು ಮಾಡಿಸುವಂಥದ್ದು. ಓಂ ಆಪ್ಯಾಯಸ್ತಮೇರುತೆ ವಿಶ್ವದಸ್ವೃಷ್ಟಜಂ ಭವಾಮಾಜಸ್ತಂಗಥೇ ವಿಶ್ವಾವಿರೋಧಿವಿ ಭವಾನಸ್ವಪ್ರದಸ್ತನಃ.
ಈ ದೇವರಿಗೆ ಶಂಖತೀರ್ಥದ ಅಭಿಷೇಕ ಅಂತ ಹೇಳಿದ್ರೆ ಬಹಳ ವಿಶೇಷ ಅಂತ ಲೆಕ್ಕ. ಶಂಖೇನ ಕರೋಮಿ ತವ ತುಷ್ಟಜೆ ತಿಳಿದ್ರೆ ಶನೀಶ್ವರನಿಗೆ ಶಂಖದ ನೀರಿನ ಅಭಿಷೇಕವನ್ನು ಮಾಡಿದ್ರೆ ಬಹಳವಾಗಿ ತೃಪ್ತಿ ಆಗ್ತಾನೆ ಅಂತ ಲೆಕ್ಕ. ಆ ಪ್ರಕಾರವಾಗಿ ಆ ದೇವರನ್ನು ಸ್ನಾನವನ್ನು ಮಾಡಿಸಿಕೊಂಡದ್ದು. ಇನ್ನೀಗ ದೇವರನ್ನು ಒಳ್ಳೆಯ ರೀತಿಯಲ್ಲಿ ತೊಳೆದು ದೇವರಿಗೆ ವಸ್ತ್ರಗಳು, ಬೇರೆ ಬೇರೆ ಉಡುಗೆಯ ರೀತಿಯಲ್ಲಿ ಆಭರಣಗಳು ಮತ್ತೆ ಹೂವುಗಳು ಅದನ್ನೆಲ್ಲವನ್ನು ಕೂಡ ಬೇರೆ ಬೇರೆ ಪುಷ್ಪಗಳು, ಬೇರೆ ಬೇರೆ ಪತ್ರಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಂಡು ಅವನನ್ನು ಪೂಜೆಯನ್ನು ಮಾಡಿಕೊಂಡು ಹೋಗುವಂಥದ್ದು. ನೀರವರ್ಣತರಾಯುಕ್ತಂ ಸರ್ವದಾತು ಮನೋಹರಂ
ವಸ್ತ್ರಯುಕ್ತಂ ಮಯಾ ರತ್ನಂ ತವಾಂಗದೃಢಂ ನಮಂ ಅವಾಗಿತಾ ಶ್ರೀಮಚ್ಛನೈಶ್ವರಾಯ ನಮಃ ವಸ್ತ್ರಂ ಸಮರ್ಪಯಾಮಿ ವಸ್ತ್ರಯುಕ್ತಂ ಸಮರ್ಪಯಾಮಿ ಬ್ರಹ್ಮಸೂತ್ರಂ ಜೋಪವೀತಂ ಕಾರ್ಪಾದೈರ್ವೇದಮಿದಂ ಯಜ್ಞೋಪವೀತಂ ದಾಸ್ಯಾಮಿ ಪ್ರಸನ್ನವರದೋ ಭವ ಶನೈಶ್ವರಾಯ ನಮಃ ಬ್ರಹ್ಮಸೂತ್ರಂ ಸಮರ್ಪಯಾಮಿ ಕೃಷ್ಣಾವೃತರಾಯುಕ್ತಂ ಕರ್ಪೂರಾರ್ವಿಮಿಶ್ರಿತಂ ಕುಂಕುಮಂ ಶ್ರೇಷ್ಠಾ ಚಂದನಂ ವಿದೃಶ್ಯರಾಂ ಶನೈಶ್ವರಾಯ ನಮಃ ಗಂಧಂ ಸಮರ್ಪಯಾಮಿ ಅಕ್ಷತಾಂ ದುರ್ವಾನ್ ಶುಕ್ಲಾಂ ರಾಜಧಾನ್ಯುದ್ಭವಾಂ ಕ್ಷವಾನ್ ಭಕ್ತಾಗರಾವಿಕೇಡೇರಾ ಸಂತೋಷೇಣ ಗ್ರಹಾರಭೋಃ ಅಕ್ಷತಾಂ ಸಮರ್ಪಯಾಮಿ ಮಲ್ಲಿಕಾದೀನಿ ಸುಗಂಧೀನಿ ಮಾಲತ್ತಾದೀನಿ ವೈಪ್ರಭೋ ಮಯಾ ಹೃದಾರಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಷ್ಠರಾಂ ಪುಷ್ಪಾಣಿ ಸಮರ್ಪಯಾಮಿ ಅಂಗಪೂಜಾಂ ಕರಿಷ್ಯೇ ಓಂ ಶನೈಶ್ವರಾಯ ನಮಃ ಪಾದೌ ಪೂಜಯಾಮಿ शनैर्भोगाय नमः अल्प पूजयामि मन्दगमनाय नमः दारुणी पूजयामि सूर्यात्मकाय नमः गुरु पूजयामि क्रोधनाय नमः गुह्यं पूजयामि सुप्रसन्नाय नमः गगनं पूजयामि मन्दाय नमः कटिं पूजयामि छायापुत्राय नमः उदरं पूजयामि यमात्रजाय नमः पार्श्व पूजयामि ओं बाणाधराय नमः पृष्ठं पूजयामि ग्रहराजाय नमः हृदयं पूजयामि नीलवर्णाय नमः स्कन्दौ पूजयामि नीलाम्बरधारणे नमः राघोन् पूजयामि कालाय नमः स्थान् पूजयामि पिङ्गलाय नमः कण्ठं पूजयामि रौद्राय नमः वदनं पूजयामि गणनिभाय नमः नासिकां पूजयामि रुद्रागराय नमः श्रोत्रे पूजयामि नीलच्छत्रविभूषणाय नमः नेत्राणि पूजयामि जनाय नमः भ्रुवौ पूजयामि नीलध्वजाय नमः भ्रूमध्यं पूजयामि वरप्रदाय नमः ललाटं पूजयामि सुप्रसन्नाय नमः शिरः पूजयामि श्रीमच्छनैश्वराय नमः सर्वाङ्गं पूजयामि पत्रपूजां करिष्ये श्रीशनैश्वराय नमः तुलसीपत्रं समर्पयामि वन्दगमनाय नमः जातिपत्रं समर्पयामि वन्दाय नमः अर्कपत्रं समर्पयामि सूर्यपुत्राय नमः धर्मकपत्रं समर्पयामि सुप्रसन्नाय नमः बिल्वपत्रं समर्पयामि घनाय नमः दूर्वापत्रं समर्पयामि गणनिभाय नमः करवीरपत्रं समर्पयामि वृद्धाय नमः नीलोत्तरपत्रं समर्पयामि कोडस्थाय नमः देवन्दिकापत्रं समर्पयामि कालाय नमः मरुगपत्रं समर्पयामि छायासुताय नमः दमनपत्रं समर्पयामि ओं नीलवर्णाय नमः विष्णुक्रान्तिपत्रं समर्पयामि नीलच्छत्रविभूषणाय नमः मल्लिकापत्रं समर्पयामि क्रोधनाय नमः गणैपत्रं समर्पयामि गणेश्वराय नमः सर्वपत्राणि समर्पयामि पुष्पपूजां करिष्ये श्री शनैश्वराय नमः करवीरपुष्पं समर्पयामि क्रोधनाय नमः अर्कपुष्पं समर्पयामि नीलच्छत्रविभूषणाय नमः जातिपुष्पं समर्पयामि नीलवर्णाय नमः चम्पकपुष्पं समर्पयामि छायासुताय नमः कल्हारपुष्पं समर्पयामि कालाय नमः पारिजातपुष्पं समर्पयामि भङ्गवे नमः जपापुष्पं समर्पयामि वृद्धाय नमः नीलोत्तरपुष्पं समर्पयामि गणनिभाय नमः निबन्धिकापुष्पं समर्पयामि गणाय नमः मल्लिकापुष्पं समर्पयामि सुप्रसन्नाय नमः गिरिकर्णिकापुष्पं समर्पयामि सूर्यपुत्राय नमः पुन्नापुष्पं समर्पयामि मन्दगमनाय नमः केतकी पुष्पं समर्पयामि मन्दाय नमः भोगपुष्पं समर्पयामि चतुर्भुजाय नमः सर्वपुष्पाणि समर्पयामि अथ आवरणपूजां करिष्ये अथ प्रथमावरणपूजां करिष्ये ओं शन्नो देवी हृदयाङ्गदेवताभ्यो नमः अभिष्टजेनिरोङ्गदेवताभ्यो नमः आपोपबन्धु शिखाङ्गदेवताभ्यो नमः ओं वीरये कवचाङ्गदेवताभ्यो नमः ओं नञ्जोरभि नेत्राङ्गदेवताभ्यो नमः स्रवन्तनः अस्त्राङ्गदेवताभ्यो नमः प्रथमावरणपूजां समर्पयामि द्वितीयावरणपूजां करिष्ये ओं दुर्गायै नमः गणपतये नमः क्षेत्रपालाय नमः वास्तुपरये नमः त्र्यम्बकाय नमः अभयङ्करेन्द्राय नमः मृत्युवे नमः मूर्धात्मजे नमः द्वितीयावरणपूजां समर्पयामि तृतीयावरणपूजां करिष्ये ओं इन्द्राय नमः मत्तये नमः यमाय नमः ओं निरुणये नमः मरुणाय नमः वाजवे नमः सोमाय नमः ईशानाय नमः तृतीयावरणपूजां समर्पयामि चतुर्थावरणपूजां करिष्ये ओं ब्राह्म्यै नमः मागेश्वर्यै नमः कौमार्यै नमः ओं वैष्णव्यै नमः वाराह्यै नमः इन्द्राण्यै नमः चामुण्डायै नमः श्रियै नमः चतुर्थावरणपूजां समर्पयामि पञ्चमावरणपूजां करिष्ये वज्राय नमः लट्टये नमः दण्डाय नमः खड्गाय नमः भागाय नमः मङ्कुडाय नमः गणायै नमः त्रिशूलाय नमः पञ्चमावरणपूजां समर्पयामि अथ दशनामपूजां करिष्ये ओं कोणस्थाय नमः ओं पिङ्गलाय नमः ओं बभ्रवे नमः ओं कृष्णाय नमः ಕೈಗೆ ಹೂ ಕೊಡ್ತಾರೆ ಕೈಯಲ್ಲಿ ಇಟ್ಟುಕೊಳ್ಳಿ 108 ಬೇರೆ ಬೇರೆ ನಾಮಗಳನ್ನು ಶನೈಶ್ವರನ ಬೇರೆ ಬೇರೆ ನಾಮಗಳನ್ನು ಜಪ ಮಾಡಿಕೊಳ್ಳುವಂಥದ್ದು ಅಂತ ಲೆಕ್ಕ ಮಾನಸಿಕವಾಗಿ ಶನೈಶ್ವರನನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ಅವನ ಜಪ ಮಾಡಿಕೊಂಡು ಕೂತುಕೊಳ್ಳಿ ಆಗುವಷ್ಟು ಶನೈಶ್ವರಾಯ ನಮಃ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಕಣ್ಣು ಮುಚ್ಚಿ ನಾನು ಹೇಳುವುದು ಕೇಳುತ್ತದೆ ಅಂತ ಗ್ರಹಿಸಿಕೊಳ್ತೇನೆ ಪ್ರತಿಯೊಬ್ಬರೂ ಕೂಡ ಕಣ್ಣು ಮುಚ್ಚಿ ಕೈ ಮುಗಿದ ಸ್ಥಿತಿಯಲ್ಲಿ ನಮಸ್ಕಾರ ಸ್ಥಿತಿಯಲ್ಲಿದ್ದುಕೊಂಡು ಶನೈಶ್ಚರಾಯ ನಮಃ ಅಂತ ಆಗುವಷ್ಟು ಜಪವನ್ನು ಮಾಡಿಕೊಳ್ಳಿ ಕಾರಣ ಏನು ಅಂತ ಹೇಳಿದ್ರೆ ನವಗ್ರಹ ದೇವತೆಗಳಲ್ಲಿ ಅತ್ಯಂತವಾಗಿ ಪ್ರಬಲವಾದಂತಹ ಶಕ್ತಿಯನ್ನು ಹೊಂದಿಕೊಂಡಿರುವವನು ಶನಿದೇವರು ಹೇಳಿದ್ರೆ ಅವನಿಗೆ ಹೆಸರೇ ಹಾಗೆ ಗ್ರಹ ಪುಂಗವ ಅಂತ ಇಡೀ ಎಲ್ಲಾ ಗ್ರಹಗಳಿಗೂ ಕೂಡ
ಪುಂಗವ ಅಂತ ಹೇಳಿದ್ರೆ ಒಟ್ಟಿಗೆ ಸೇರಿಸಿಕೊಂಡು ಅದರ ಮೇಲಿನ ಸ್ತರದಲ್ಲಿ ನಿಲ್ಲುವವನು. ಅಷ್ಟು ಶಕ್ತಿಯುತವಾದಂಥವನು ಶನಿ ಅಂತ ಹೇಳಿದ್ರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಹೆಸರೇ ಹೇಳಬಾರದು ಅಂತ ಹೇಳುತ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಹೆಸರು ಹೇಳಿದ ಕೂಡಲೇ ಅಲ್ಲಿಗೆ ಅವನು ಧಾವಿಸಿಕೊಂಡು ಬರ್ತಾನಂತೆ. ಗೊತ್ತಿರ್ಬೋದು ನಿಮಗೆ ಕತೆ ಹೇಳಿದ್ರೆ, ಸತ್ಯ ಹರಿಶ್ಚಂದ್ರನು ಅವನಿಗೆ ಶನಿ ಹಿಡಿದಂತಹ ಸಂದರ್ಭದಲ್ಲಿ ಏನಾಯಿತು ಅಂತ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ತಿಳಿದ್ರೆ ಶನಿ ಯಾರಿಗೂ ಕೂಡ ಕಷ್ಟವನ್ನು ಕೊಡದೆ ಇದ್ದವನಲ್ಲ. ಪ್ರತಿಯೊಬ್ಬರನ್ನು ಕೂಡ ಕಷ್ಟ ಅಂತ ಹೇಳಿದ್ರೆ ನಾವು ಮಾಡಿದಂತಹ ಕೆಲಸಕ್ಕೆ ಸರಿಯಾದ ದಾರಿಗೆ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಕಷ್ಟ ಬರುವಂತದ್ದು ಸಾಧ್ಯ. ಆ ಕಷ್ಟವನ್ನು ಕೊಟ್ಟ ಮೇಲೆ ಒಂದು ಒಳ್ಳೆಯ ಸ್ಥಾನಕ್ಕೆ ಕೊಂಡೋಗಿ ನಿಲ್ಲಿಸುವಂತಹ ಶಕ್ತಿ ಇರುವಂತದ್ದು ಇಡೀ ನವಗ್ರಹ ದೇವತೆಗಳಲ್ಲಿ ಶನಿಗೆ ಮಾತ್ರ. ಅತ್ಯಂತವಾಗಿ ಪ್ರಬಲನಾಗಿರುವವನು ಶನಿ ಅಂತ ಹೇಳಿದ್ರೆ ನವಗ್ರಹ ದೇವತೆಗಳಲ್ಲಿ. ಆದ ಕಾರಣ ಆಗುವಷ್ಟು ಶನೈಶ್ಚರಾಯ ನಮಃ ಅಂತ, ಶನೀಶ್ವರಾಯ ನಮಃ ಅಲ್ಲ, ಶನೈಶ್ಚರಾಯ ನಮಃ ಅಂತ ಜಪವನ್ನು ಮಾಡಿಕೊಳ್ಳಿ ಆಗುವಷ್ಟು. ಓಂ ಶನೈಶ್ವರಾಯ ನಮಃ, ಓಂ ಶಾಂತಾಯ ನಮಃ, ಓಂ ಧರ್ಮಾಭೀಷ್ಟಪ್ರದಾಯಿನೇ ನಮಃ, ಓಂ ಶರಣ್ಯಾಯ ನಮಃ, ಓಂ ವರೆಣ್ಯಾಯ ನಮಃ, ಓಂ ಸರ್ವೇಶಾಯ ನಮಃ, ಓಂ ಸೌಮ್ಯಾಯ ನಮಃ, ಓಂ ಸುರವಂದ್ಯಾಯ ನಮಃ, ಓಂ ಸುರಲೋಕವಿಹಾರಿಣೇ ನಮಃ, ಓಂ ಸುಖಾಪನೋಪವಿಷ್ಟಾಯ ನಮಃ, ಓಂ ಸುಂದರಾಯ ನಮಃ, ಓಂ ಖನಾಯ ನಮಃ, ಓಂ ಖನರೂಪಾಯ ನಮಃ, ಓಂ ಖನಾಭರಣಧಾರಿಣೇ ನಮಃ, ಓಂ ಖನಪಾರವಿಲೇಪನಾಯ ನಮಃ, ಓಂ ಖದ್ಯೋತಾಯ ನಮಃ, ಓಂ ಮಂದಾಯ ನಮಃ, ಓಂ ಮಂದಚೇಷ್ಟಾಯ ನಮಃ, ಓಂ ಮಹನೀಯ ಗುಣಾತ್ಮನೇ ನಮಃ, ಓಂ ಮರ್ತ್ಯಪಾವನಪಾದಾಯ ನಮಃ, ಓಂ ಮಹೇಶಾಯ ನಮಃ, ಓಂ ಛಾದಾಪುತ್ರಾಯ ನಮಃ, ಓಂ ಶರ್ವಾಯ ನಮಃ, ಓಂ ಶರಪೂರ್ಣೀರಧಾರಣೇ ನಮಃ, ಓಂ ಚರಸ್ಥಿರಸ್ವಭಾವಾಯ ನಮಃ, ಓಂ ಅಚಂಚಲಾಯ ನಮಃ, ಓಂ ನೀಲವರ್ಣಾಯ ನಮಃ, ಓಂ ನೀಲಾಂಜನನಿಭಾಯ ನಮಃ, ಓಂ ನೀಲಾಂಬರ ವಿಭೂಷಣಾಯ ನಮಃ, ಓಂ ನಿಶ್ಚಲಾಯ ನಮಃ, ಓಂ ವೇದ್ಯಾಯ ನಮಃ, ಓಂ ವಿಧಿರೂಪಾಯ ನಮಃ, ಓಂ ವೀರೋದಾಕಾರ ಭೂಮಜೇ ನಮಃ, ಓಂ ಭೇದಾತ್ಮಕಸ್ವಭಾವಾಯ ನಮಃ, ಓಂ ವಜ್ರಮೇಧಾಯ ನಮಃ, ಓಂ ವೈರಾಗ್ಯನಾಯ ನಮಃ, ಓಂ ವೀರಾಯ ನಮಃ, ಓಂ ವೀತರೋಗಭಯಾಯ ನಮಃ, ಓಂ ವಿಪತ್ಪರಂಪರೇಶಾಯ ನಮಃ, ಓಂ ವಿಶ್ವವಂದ್ಯಾಯ ನಮಃ, ಓಂ ಗೃದ್ಧವಾಗನಾಯ ನಮಃ, ಓಂ ಗೂಢಾಯ ನಮಃ, ಓಂ ಕೂರ್ಮಾಂಗಾಯ ನಮಃ, ಓಂ ಕುರೂಪಿಣೇ ನಮಃ, ಓಂ ಕುತ್ಸಿತಾಯ ನಮಃ, ಓಂ ಗುಣಾಧ್ಯಾಯ ನಮಃ, ಓಂ ಗೋಚರಾಯ ನಮಃ, ಓಂ ಅವಿದ್ಯಾಮೂಲನಾಶನಾಯ ನಮಃ, ಓಂ ವಿದ್ಯಾಸ್ವರೂಪಿಣೇ ನಮಃ, ಓಂ ಆಯುಷ್ಯಕಾರಣಾಯ ನಮಃ, ಓಂ ಅಪದುದ್ಧರ್ತ್ರೇ ನಮಃ, ಓಂ ವಿಷ್ಣುಭಕ್ತಾಯ ನಮಃ, ಓಂ ವಶಿನೇ ನಮಃ, ಓಂ ವಿವಿಧಾಗಮವೇದಿನೇ ನಮಃ, ಓಂ ವಿಧಿಸ್ತುತ್ಯಾಯ ನಮಃ, ಓಂ ವಂದ್ಯಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ವರಿಷ್ಠಾಯ ನಮಃ, ಓಂ ಗರಿಷ್ಠಾಯ ನಮಃ, ಮುದ್ರಾಂಕುಶಧರಾಯ ನಮಃ, ಓಂ ವರದಾಯ ನಮಃ, ಓಂ ಅಭಯಹಸ್ತಾಯ ನಮಃ, ಓಂ ವಾಮನಾಯ ನಮಃ, ಓಂ ಜ್ಯೇಷ್ಠಾರತ್ಯಸಮೇತಾಯ ನಮಃ, ಓಂ ಶ್ರೇಷ್ಠಾಯ ನಮಃ, ಓಂ ಮಿತಭಾಷಿಣೇ ನಮಃ, ಓಂ ಕಷ್ಟೌಘನಾಶಕಾಯ ನಮಃ, ಓಂ ಆರ್ಯಪುಷ್ಟಿದಾಯ ನಮಃ, ಓಂ ಸ್ತುತ್ಯಾಯ ನಮಃ, ಓಂ ಸ್ತೋತ್ರಗಮ್ಯಾಯ ನಮಃ, ಓಂ ಭಕ್ತಿವಶ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಭಾನುಪುತ್ರಾಯ ನಮಃ, ಓಂ ಭವ್ಯಾಯ ನಮಃ, ಓಂ ಪಾವನಾಯ ನಮಃ, ಓಂ ಧನುರ್ಮಂಡಲ ಸಂಸ್ಥಾಯ ನಮಃ, ಓಂ ಧನದಾಯ ನಮಃ, ಓಂ ಧನುಷ್ಪದೇ ನಮಃ, ಓಂ ತನುಪ್ರಕಾಶದೇಹಾಯ ನಮಃ, ಓಂ ತಾಮಸಾಯ ನಮಃ, ಓಂ ಅಶೇಷ ಜನವಂದ್ಯಾಯ ನಮಃ, ಓಂ ವಿಶೇಷ ಫಲದಾಯಿನೇ ನಮಃ, ಓಂ ವಶೀಕೃತ ಗಣೇಶಾಯ ನಮಃ, ಓಂ ಪಶೂನಾಂಬರಜೇ ನಮಃ, ಓಂ ಖೇಚರಾಯ ನಮಃ, ಓಂ ಖಗೇಶಾಯ ನಮಃ, ಓಂ ಘನನೀಲಾಂಬರಾಯ ನಮಃ, ಓಂ ಕಾಠಿಣ್ಯಮಾನಸಾಯ ನಮಃ, ಓಂ ಆರ್ಯಗುಣಸ್ತುತ್ಯಾಯ ನಮಃ, ಓಂ ನೀಲಚ್ಛತ್ರಾಯ ನಮಃ, ಓಂ ನಿತ್ಯಾಯ ನಮಃ, ಓಂ ನಿರ್ಗುಣಾಯ ನಮಃ, ಓಂ ಗುಣಾತ್ಮನೇ ನಮಃ, ಓಂ ನಿರಾಮಯಾಯ ನಮಃ, ಓಂ ನಿಂಜಾಯ ನಮಃ, ಓಂ ವಂದನೀಯಾಯ ನಮಃ, ಓಂ ಧೀರಾಯ ನಮಃ, ಓಂ ದಿವ್ಯದೇಹಾಯ ನಮಃ, ಓಂ ದೀನಾರ್ತಿಹರಣಾಯ ನಮಃ, ಓಂ ದೈನ್ಯನಾಶಕರಾಯ ನಮಃ, ಓಂ ಆರ್ಯಜನಗಣ್ಯಾಯ ನಮಃ, ಓಂ ಕ್ರೂರಾಯ ನಮಃ, ಓಂ ಕ್ರೂರಜೇಷ್ಠಾಯ ನಮಃ, ಓಂ ಕಾಮಕ್ರೋಧಕರಾಯ ನಮಃ, ಓಂ ಕಲತ್ರಪುತ್ರಶತ್ರುತ್ವಕಾರಣಾಯ ನಮಃ, ಓಂ ಪರಿಪೋಷಿತಭಕ್ತಾಯ ನಮಃ, ಪರಿಪೋಷಿತಭಕ್ತಾಯ ನಮಃ, ಓಂ ಭಕ್ತಸಂಗಮನೋಭೀಷ್ಟದಾಯಕಾಯ ನಮಃ, ಓಂ ಪರಭೀತಿಹರಾಯ ನಮಃ. ಶನಿ ಅಷ್ಟೋತ್ತರಶತನಾಮ ಪೂಜಾಂ ಸಮರ್ಪಯಾಮಿ. ಇತ್ಯುಕ್ತಾಯ ನಮಃ. ಧೂಪಾರ್ಥೇಕ್ಷದಾಂ ಸಮರ್ಪಯಾಮಿ, ದೀಪಾರ್ಥೇಕ್ಷದಾಂ ಸಮರ್ಪಯಾಮಿ. ನೈವೇದ್ಯಂ ಕೊನೆಯ ಹಂತ ತಿಳಿದ್ರೆ, ಯಾವುದೇ ಒಂದು ಪೂಜೆ ಮಾಡಿದ ಮೇಲೆ ಕಥೆಯನ್ನು ಕೇಳಬೇಕು. ಆ ಕಥೆಯಲ್ಲಿ ತಲ್ಲೀನರಾಗಬೇಕು. ಆ ಕಥೆಯನ್ನು ತಿಳಿದರೆ ಮಾತ್ರ ಯಾವುದೇ ಒಂದು ಪೂಜೆ
ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬಾರದು, ದೇವರನ್ನು ಧಿಕ್ಕರಿಸಿದರೆ ಏನಾಗ್ತದೆ, ದೇವರ ಪೂಜೆ ಮಾಡಿದರೆ ಏನು ಪ್ರಾಪ್ತಿಯಾಗ್ತದೆ ಅಂತೇಳುವಂಥದ್ದು ಗೊತ್ತಾಗುವಂಥದ್ದು ಪೂಜೆಯ ಕಥೆಯಲ್ಲಿ. ಇಲ್ಲದಿದ್ರೆ ಬರೇ ಪೂಜೆ ಮಾಡಿದ್ರೆ ನಮಗೆ ಎಂತ ಮಾಡಿದ್ದು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಪೂಜೆ ಹೇಗೆ ಬಂತು, ಯಾವ ರೀತಿಯಲ್ಲಿ ಬಂತು, ಅದೆಲ್ಲವೂ ಕೂಡ ಇರುವಂಥದ್ದು ಕಥೆಯಲ್ಲಿ. ಅದಕ್ಕೋಸ್ಕರವಾಗಿ ಹಿಂದಿನ ಕಾಲದಲ್ಲಿ ಪುರಾಣ ಅಂತೇಳುವಂಥದ್ದು ಬಂದದ್ದು ಅದಕ್ಕೋಸ್ಕರವಾಗಿ. ಇಲ್ಲದಿದ್ರೆ 18 ಮಹಾಪುರಾಣಗಳು, ಎಷ್ಟೆಷ್ಟೋ ಮಹಾಪುರಾಣಗಳು ಅಂತೇಳಿ ನಮ್ಮಲ್ಲಿ ಬರ್ತಿರ್ಲಿಲ್ಲ. ಬಂದದ್ದು ಯಾತಕ್ಕೋಸ್ಕರವಾಗಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಕಣ್ಣು ಮುಚ್ಚಿ ಕೂತುಕೊಂಡು ಆ ದೇವರ ಜಪವನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ. ಕೆಲವರಿಗೆ ಭಜನೆ ಹೇಳಿ ದೇವರ ನಾಮ ಸಂಕೀರ್ತನೆಯನ್ನು ಹೇಳಿ ತಲ್ಲೀನರಾಗ್ತಾರೆ. ಕೆಲವರು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಂಡು ದೇವರ ಧ್ಯಾನ ಮಾಡ್ತಾರೆ. ಕೆಲವರು ಪೂಜೆಯನ್ನು ಮಾಡಿ ದೇವರ ಧ್ಯಾನ ಮಾಡ್ತಾರೆ. ಕೆಲವರು ಪುರಾಣಗಳನ್ನು ಓದಿ ದೇವರ ಧ್ಯಾನ ಮಾಡ್ತಾರೆ. ಬೇರೆ ಬೇರೆ ರೀತಿಯಾದಂತಹ ದೇವರ ಧ್ಯಾನದ ವಿಷಯದಲ್ಲಿ ಹಲವು ರೀತಿಯಾದಂತಹ ಪ್ರಕ್ರಿಯೆಗಳುಂಟು. ಆದ ಕಾರಣವೇ ದೇವರ ಧ್ಯಾನವನ್ನು ಅತ್ಯಂತ ಸುಲಭದಲ್ಲಿ ಪೂಜೆಯನ್ನು ಮಾಡಿದೆ ನಮಗೆ ಗೊತ್ತಾಗಬೇಕು ಅಂತೇಳಿ ಆದ್ರೆ ಪುರಾಣವನ್ನು ಕೇಳಿದಾಗುವಾಗ ದೇವರ ಬಗೆಗಿನ ಗೌರವ, ದೇವರ ಬಗೆಗಿನ ಶ್ರದ್ಧೆ ಇನ್ನಷ್ಟು ಆಗ್ತದೆ ಅಂತ ಹೇಳೋದಕ್ಕೋಸ್ಕರವಾಗಿ ಕಥೆ ಅಂತ ಇರುವಂಥದ್ದು. ಅದರಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ, ಕೇಳಿಕೊಳ್ಳಿ. ಪೂರ್ವದಲ್ಲಿ ಚೋಳ ದೇಶದಲ್ಲಿ ಸತ್ಯೇಂದ್ರ ಅಂತಿರುವಂತಹ ಒಬ್ಬ ರಾಜ ಇರ್ತಾನೆ. ಅವನ ರಾಜ್ಯಪಾಲನೆ ಹೇಗಿರ್ತದೆ ಅಂತ ಹೇಳಿದ್ರೆ ಅತ್ಯಂತವಾಗಿ ಅಲ್ಲಿರುವಂತಹ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಅಷ್ಟು ಸಂತೋಷಭರಿತವಾದಂತಹ ಜೀವನವನ್ನು ಮಾಡಿಕೊಂಡಿರುತ್ತಾರೆ. ಆ ಸತ್ಯೇಂದ್ರ ಅಂತಿರುವಂತಹ ಚೋಳ ದೇಶದಲ್ಲಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆ ಪ್ರಜಾಪಾಲನ ತತ್ಪರ ಅಂತ ಹೇಳಿದ ಹಾಗೆ ಪ್ರಜೆಗಳನ್ನು ನೋಡಿಕೊಂಡು ಆ ರಾಜ ಇರ್ತಾರೆ. ಒಂದಾನೊಂದು ದಿನದಲ್ಲಿ ಅವನು ಏನಾಗ್ತದೆ ತಿಳಿದ್ರೆ ಪ್ರತಿಯೊಬ್ಬನು ಎಷ್ಟೇ ಒಳ್ಳೆಯದಿದ್ರೂ ಕೂಡ ಅಹಶ್ಚರಾತ್ರಿಶ್ಚ ಕೃಷಿಶ್ಚ ತಿಥಿಶ್ಚ ಅಂತ ಹೇಳಿದ ಹಾಗೆಯೇ ಬೆಳಿಗ್ಗೆ ಆದ ಮೇಲೆ ರಾತ್ರಿ ಆಗಬೇಕು, ರಾತ್ರಿ ಆದ ಮೇಲೆ ಪುನಃ ಬೆಳಿಗ್ಗೆ ಆಗಲೇಬೇಕು. ಅದು ಜಗದ ನಿಯಮ. ಒಬ್ಬ ಸುಖದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ದುಃಖ ಬರಲೇ ಇಲ್ಲ ಅಂತೇಳಿ ಅಲ್ಲ, ಅಥವಾ ದುಃಖ ಬರಬಾರದು ಅಂತೇಳಿ ಅಲ್ಲ. ಸುಖ ಬಂದ ಮೇಲೆ ದುಃಖ ಬರಬೇಕು, ದುಃಖ ಬಂದ ಮೇಲೆ ಸುಖ ಬರಬೇಕು. ಅದು ಗಂಡ ಹೆಂಡತಿಯರಾಗೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪುನರಾವರ್ತನೆ ಆಗ್ತಾ ಇರ್ಲೇಬೇಕು. ಅದು ಜಗದ ನಿಯಮ. ಅದೇ ರೀತಿಯಲ್ಲಿ ಒಂದು ದಿವಸ ಅವನಿಗೂ ಕೂಡ ಶನಿಯ ಮಾಯೆ ಅವನನ್ನು ಆವರಿಸ್ತದೆ. ಅವನು ಏನಾಗ್ತದೆ, ಅವನು ದೇಶವನ್ನು ಕೋಶವನ್ನು ಬಿಟ್ಟು ಕಾಡಿಗೆ ಸೇರ್ತಾನೆ. ಕಾಡಿನಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ದೊಡ್ಡದಾದಂತಹ ಕಾಡು ಸುತ್ತಿ ಅವನಿಗೆ ಅತ್ಯಂತವಾಗಿ ಸುಸ್ತಾಗಿ ಒಂದು ಮರದ ಹತ್ತಿರ ಆ ರಾಜ ಕುಳಿತುಕೊಳ್ತಾನೆ. ಆ ಸಂದರ್ಭಕ್ಕೆ ನಾರದ ಋಷಿಗಳು ಅಲ್ಲಿ ಬರ್ತಾರೆ. ಬಂದು ಅವರು ಹೇಗೆ ಬರ್ತಾರೆ, ಬೇರೆ ಬೇರೆ ಲೋಕಗಳನ್ನು ಸುತ್ತುತ್ತಾ ಈ ಸತ್ಯೇಂದ್ರ ರಾಜನ ಹತ್ತಿರಕ್ಕೆ ರಾಜ ಇರುವಲ್ಲಿಗೆ ಬರ್ತಾರೆ. ರಾಜಶ್ರೇಷ್ಠನನ್ನು ನೋಡಿದ ಕೂಡಲೇ ರಾಜಶ್ರೇಷ್ಠ ಈ ಸತ್ಯೇಂದ್ರ ರಾಜ ನಾರದ ಮುನಿಗಳನ್ನು ನೋಡಿದ ಕೂಡಲೇ ಎದ್ದು ನಿಂತು ನಮಸ್ಕಾರವನ್ನು ಮಾಡ್ತಾನೆ. ಅರಸನನ್ನು ನೋಡಿ ನಾರದನಿಗೆ ನೋಡಿ ಆಲೋಚನೆ ಮಾಡ್ತಾನೆ. ಆ ರಾಜನ ವೃತ್ತಾಂತವನ್ನೆಲ್ಲವನ್ನೂ ಕೂಡ ಆ ನಾರದ ಮುನಿ ಕೇಳುತ್ತಾನೆ. ನೀನು ಯಾತಕ್ಕೋಸ್ಕರವಾಗಿ, ಒಬ್ಬ ರಾಜ ಸುಮ್ಮನೆ ಕಾಡಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ ಬೇಟೆಯಾಡ್ಲಿಕ್ಕೆ ಬರಬೇಕು, ಇಲ್ಲದಿದ್ರೆ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಥವಾ ಋಷಿಗಳನ್ನು ನೋಡ್ಲಿಕ್ಕೆ ಬರಬೇಕು. ಇವನು ಹಾಗೆ ಬಂದಾಗೆ ಕಾಣಲಿಲ್ಲ. ಎಲ್ಲರನ್ನು ಕಳೆದುಕೊಂಡು ಎಲ್ಲ ತನ್ನ ರಾಜ್ಯವನ್ನೇ ಭ್ರಷ್ಟವನ್ನು ಮಾಡಿಕೊಂಡು ಬಂದ ರೀತಿಯಲ್ಲಿ ನಾರದ ಮುನಿಗಳಿಗೆ ಗೋಚರವಾಗ್ತದೆ. ಆದರೂ ಕೂಡ ಅವನಲ್ಲಿ ಆ ಅರಸನಲ್ಲಿ ಯಾತಕ್ಕೋಸ್ಕರವಾಗಿ ಬಂದಿದ್ದಿ ಅಂತೇಳಿ ಎಲ್ಲವನ್ನು ಅವನ ವಿಷಯವನ್ನೆಲ್ಲ ಕೇಳಿ, ನಿನ್ನ ದುಃಖಕ್ಕೆ ಕಾರಣ ಉಂಟು, ಅದು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳುವ ವಿಷಯವನ್ನು ಆ ರಾಜನಿಗೆ ಮನದಟ್ಟು ಮಾಡ್ತಾರೆ. ಆ ರಾಜನಿಗೆ ಹೇಳ್ತಾರೆ, ಹಗಲಿನ ಅನಂತರ ಹೇಗೆ ರಾತ್ರಿ ಬರ್ತದೋ, ರಾತ್ರಿಯ ಅನಂತರ ಹೇಗೆ ಹಗಲು ಬರ್ತದೋ, ಅದೇ ರೀತಿಯಲ್ಲಿ ಸುಖ ದುಃಖಗಳು ಅಂತ ಹೇಳಿದ್ರೆ ಅದು ಪ್ರಾಣಿಗಳಿಗೆ ತಿಳಿದ್ರೆ ಮನುಷ್ಯರಾಗಿ ಹುಟ್ಟಿದಂತಹ ನಮಗೆ ಅದು ಕಟ್ಟಿಟ್ಟ ಬುದ್ಧಿ, ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಯಮ ಅದು
ಪ್ರತಿಯೊಬ್ಬನಿಗೂ ಕೂಡ ವಿಧಿಸಲ್ಪಡ್ತದೆ ಅಂತ ಆ ರಾಜನಿಗೆ ಮತ್ತೊಮ್ಮೆ ಈ ನಾರದ ಮುನಿಗಳು ಹೇಳ್ತಾರೆ. ಹೇಳಿದಾಗುವಾಗ ಆ ರಾಜನಿಗೆ ಏನು ಮಾಡಿದ್ರು, ಯಾವ ರೀತಿಯಲ್ಲಿ ಹೇಳಿದ್ರು ಕೂಡ ಆ ರಾಜನಿಗೆ ದುಃಖವನ್ನು ನಿಲ್ಲಿಸಲಿಕ್ಕೆ ನಾರದ ದೇವರಿಗೆ ಆಗುವುದೇ ಇಲ್ಲ. ಕೊನೆಗೆ ನಾರದ ದೇವರು ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬರ ಇಡೀ ಜಗತ್ತೇ ರೋಮಾಂಚನವಾಗಿಸುವಂತಹ ಒಂದು ಕಥೆಯನ್ನು ಆ ಸತ್ಯೇಂದ್ರ ರಾಜನಿಗೆ ಈ ನಾರದ ಮುನಿಗಳು ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾರ ಕಥೆ ತಿಳಿದ್ರೆ ವಿಕ್ರಮಾದಿತ್ಯ ಅಂತೇಳುವಂತಹ ರಾಜನ ಕಥೆ ಎಲ್ಲರಿಗೂ ಗೊತ್ತಿದೆ. ಪಂಚತಂತ್ರ ಕಥೆಯಲ್ಲಿ ವಿಕ್ರಮಾದಿತ್ಯನ ಕಥೆ ಎಲ್ಲರಿಗೂ ಗೊತ್ತಿರುವಂತಹ ಕಥೆ. ವಿಕ್ರಮಾದಿತ್ಯರು ನಮ್ಮ ಲೋಕದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಕ್ರಮಾದಿತ್ಯರು ಬಂದಿದ್ದಾರೆ. ಒಂದು ಸರಣಿಯಲ್ಲಿ ಬಂದಾಗೆ ವಿಕ್ರಮಾದಿತ್ಯರು ನಮ್ಮ ಲೋಕದಲ್ಲಿ ಬಂದು ಹೋಗಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬಟ್ಟಿ ವಿಕ್ರಮಾದಿತ್ಯ ಅವರ ಮಗ ವಿಕ್ರಮಾದಿತ್ಯ, ಹಾಗೆ ಬೇರೆ ಬೇರೆ ರೀತಿಯ ಕಾಲದಲ್ಲಿ ಪುರಾಣದಲ್ಲಿ ಹೇಳುವ ಪ್ರಕಾರವಾಗಿ ವಿಕ್ರಮಾದಿತ್ಯರ ಸರಣಿಯೇ ಇದೆ. ಅದರಲ್ಲಿ ಒಬ್ಬ ವಿಕ್ರಮಾದಿತ್ಯ ಉಜ್ಜಯಿನಿ ದೇಶ ಗೊತ್ತಿದೆ, ಈಗಿನ ಕಾಲ ಮಧ್ಯಪ್ರದೇಶದಲ್ಲಿರುವಂತಹ ಉಜ್ಜಯಿನಿ. ಆ ಉಜ್ಜಯಿನಿಯಲ್ಲಿ ವಿಕ್ರಮನೆಂಬ ಒಬ್ಬ ಭೂಪತಿ, ಒಬ್ಬ ರಾಜ ಇರ್ತಾನೆ. ಅವನ ರಾಜ್ಯಪಾಲನ ಹೇಗಿರ್ತದೆ ಅಂತ ಹೇಳಿದ್ರೆ ಅತ್ಯಂತವಾಗಿ ಸಂಪದ್ಭರಿತವಾದಂತಹ ರಾಜ್ಯವಾಗಿರ್ತದೆ. ಆ ಆಸ್ಥಾನಕ್ಕೆ ಯಾರು ಏನೇ ಬಂದು ಕೇಳಿದ್ರು ಕೂಡ ಕೊಡದೇ ಇರುವಂತಹ ರಾಜನ ಮನಸ್ಸಲ್ಲ, ತಾಯಿಯ ಮನಸ್ಸಾಗಿರ್ತದೆ. ಅಷ್ಟು ಒಳ್ಳೆಯ ರಾಜನ ರಾಜ್ಯಪಾಲನೆಯಲ್ಲಿ ಭಟ್ಟಿಯೇ ಮೊದಲಾದ ಮಂತ್ರಿಗಳು, ಭಟ್ಟಿ ವಿಕ್ರಮಾದಿತ್ಯ ಅಂತಲೇ ಹೆಸರಾದದ್ದು. ಭಟ್ಟಿ ಅಂತ ಹೇಳಿದ್ರೆ ಒಳ್ಳೆಯ ಮಂತ್ರಿ, ಅವನಷ್ಟು ಒಳ್ಳೆಯ ಮಂತ್ರಿ ಆ ಮುತ್ತಲಿನಲ್ಲೇ ಯಾರೂ ಇರ್ಲಿಲ್ಲ ಅಂತ, ಅಷ್ಟು ಒಳ್ಳೆಯ ರೀತಿಯಾದಂತಹ ಒಬ್ಬ ಮಂತ್ರಿ. ಅಂತಹ ಪಂಡಿತರು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಯಾವ ಒಂದು ರಾಜಸ್ಥಾನ ಹೇಗಿರ್ತದೆ ಆ ರೀತಿಯಲ್ಲಿ ಆ ರಾಜನ ಆಸ್ಥಾನ ಇರ್ತದೆ. ಅಷ್ಟು ಸಂಪದ್ಭರಿತವಾದಂತಹ, ಅಷ್ಟು ಮಾತ್ರ ಅಲ್ಲ, ಸಂಪತ್ತಿದ್ರೆ ಮಾತ್ರ ಸಾಲದು, ಸಂಪತ್ತು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುವಂತಹ ಸಂಪತ್ತು, ಅಂತಹ ಧರ್ಮ ಸಂಪತ್ತಾಗಿ ಆ ಸಂಪತ್ತಿನಲ್ಲಿ ಆ ರಾಜ ಇರ್ತಾನೆ. ಒಂದು ದಿವಸ ವಂದಿ, ಮಾಗಧ, ಭಟ್ಟಿ ಇನ್ನಿತರಾದಂತಹ ಸಾರಥಿಗಳಿಂದ ಕೂಡಿಕೊಂಡಿರುವಂತಹ ರಾಜನ ಆಸ್ಥಾನಕ್ಕೆ ಬಡತನದಿಂದ ಕೂಡಿದಂತಹ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಆ ರಾಜನ ಆಸ್ಥಾನಕ್ಕೆ ಬರ್ತಾನೆ. ಆ ಬಡಬ್ರಾಹ್ಮಣ ರಾಜನಲ್ಲಿ ಹೇಳ್ತಾನೆ, ನನ್ನ ಜೀವನ ಅಂತ ಹೇಳುವಂಥದ್ದು ಅತ್ಯಂತವಾಗಿ ಕಷ್ಟದಿಂದ ಕೂಡಿದೆ. ಒಂದು ಹೊತ್ತಿಗೆ ಊಟವನ್ನು ಕೂಡ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ನಾನಿದ್ದೇನೆ. ಮತ್ತೆ ನನ್ನ ಧರ್ಮಪಾಲನೆ, ನನ್ನ ಒಂದು ನಿತ್ಯ ಅನ್ನಿಕ, ಒಬ್ಬ ಬ್ರಾಹ್ಮಣ ಅಂತ ಹೇಳಿದ ಮೇಲೆ ಅವನಿಗೆ ಅವನದ್ದೇ ಆದ ಒಂದು ಕರ್ತವ್ಯಗಳು ಅಂತಿರುತ್ತದೆ. ನಿತ್ಯವೂ ಕೂಡ ಹೋಮವನ್ನು ಮಾಡುವಂಥದ್ದು, ಜಪ ಸಂಧ್ಯಾವಂದನೆಯನ್ನು ಮಾಡಿಕೊಳ್ಳುವಂಥದ್ದು, ಯಜನ ಯಾಜನ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನ ಅಂತ ಹೇಳಿದ ಹಾಗೆ ಷಡಂಗೋ ವೇದಾಧ್ಯಯಿ ಜ್ಞೇಯಶ್ಚ. ಒಬ್ಬ ಆದವನು ಏನೆಲ್ಲ ಮಾಡಬೇಕು, ಪಾಠವನ್ನು ಕಲಿಬೇಕು, ಪಾಠವನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು, ಹೋಮವನ್ನು ಮಾಡಿಸಬೇಕು, ದಾನವನ್ನು ಕೊಡಬೇಕು, ಪ್ರತಿಗ್ರಹ ಪುನಃ ಪಡಿಬೇಕು. ಇದು ಯಾವುದನ್ನು ಕೂಡ ಅವನು ಮಾಡ್ಲಿಕ್ಕಿಲ್ಲ ಅಂತ ಹೇಳುವಾಗಿಲ್ಲ. ದಾನ ತೆಗೊಳ್ಳಲೇಬೇಕು, ಅದು ಬ್ರಾಹ್ಮಣನ ಕರ್ತವ್ಯ. ಹೋಮವನ್ನು ಮಾಡಿಸಲೇಬೇಕು, ಅದು ಬ್ರಾಹ್ಮಣನ ಕರ್ತವ್ಯ. ಪಾಠವನ್ನು ಮಾಡಲೇಬೇಕು, ಒಂದು 4 ಜನರಿಗೂ ಕೂಡ ವಿಷಯವನ್ನು ಅವನು ಹೇಳಲೇಬೇಕು, ಅದು ಅವನ ಕರ್ತವ್ಯ. ಅಂತಹ ಮಾಡದೇ ಇರುವಂತಹ ಸ್ಥಿತಿಯಲ್ಲಿ ಆ ಬ್ರಾಹ್ಮಣ ಇರ್ತಾನೆ. ಅದನ್ನೆಲ್ಲವನ್ನೂ ಕೂಡ ರಾಜನಿಗೆ ಸವಿಸ್ತಾರವಾಗಿ ತನ್ನ ಬಡತನ, ಆ ದಾರಿದ್ರ್ಯತೆಯನ್ನು ಆ ರಾಜನಿಗೆ, ವಿಕ್ರಮನಿಗೆ ವಿಷಯವನ್ನೆಲ್ಲವನ್ನೂ ಕೂಡ ಹೇಳ್ತಾನೆ. ಆವಾಗ ಈ ರಾಜ ಇವನ ಬ್ರಾಹ್ಮಣ್ಯವನ್ನು ಹೇಗೆ, ಈ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು, ಇವನ ಕಷ್ಟದ ನಿವಾರಣೆ ಹೇಗೆ ತೇಲಿ ಆಲೋಚನೆಯನ್ನು ಮಾಡಿಕೊಂಡು ಬಂಗಾರದ ನಾಣ್ಯವನ್ನು ಕುಂಬಳಕಾಯಿಯಲ್ಲಿ ಕೊಟ್ಟು, ಹೇಳಿದ್ರೆ ಎದುರಾಗಿ ಕೊಟ್ಟರೆ ಏನಾಗ್ತದೆ, ಅವನು ಮತ್ತೆ ಆ ಕೆಲಸವನ್ನೇ ಮಾಡುವುದಿಲ್ಲ. ಯಾರಿಗ ಒಬ್ರು ನಾವು ಒಳ್ಳೆ ತುಂಬಾ ಅಕ್ಕಿ, ತೆಂಗಿನಕಾಯಿ ಮತ್ತೆ ಹಣ ಎಲ್ಲವನ್ನು ಕೊಟ್ಟು ಬಿಟ್ರೆ ಏನಾಗ್ತದೆ, ಅವನು ಮತ್ತೆ ಕೆಲಸವನ್ನೇ ಮಾಡುವುದಿಲ್ಲ. ಕೆಲಸ ಮಾಡುದು ಎಂತಕ್ಕಂತ ಹೇಳಿದ್ರೆ, ಕೆಲಸ ಮಾಡಬೇಕಾದದ್ದು ಯಾವ ಕಾಲದಲ್ಲಿ ನಮ್ಮಲ್ಲಿ ಏನೂ ಇಲ್ಲದೆ ಇದ್ರೆ ಅಥವಾ ನಮಗೆ ಏನೋ ಒಂದು ಸಾಧಿಸಬೇಕು ಅಂತ ಇದ್ದಾಗುವಾಗ ಮಾತ್ರ ನಮ್ಮ ಕೆಲಸದ ಅವಶ್ಯಕತೆ ಇರ್ತದೆ. ಎಲ್ಲವೂ ಕೂಡ ನನ್ನಲ್ಲೇ ಇದೆ ಅಂತೇಳಿ ಆದ್ರೆ ಏನು ಮಾಡ್ತಾನೆ, ಅವನಿಗೆ ಇನ್ನಷ್ಟು ಆಲಸ್ಯ ಆಗ್ತದೆ. ಆಗಬಾರದು ಅಂತಿರುವಂತಹ ನಿಟ್ಟಿನಲ್ಲಿ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ಚಿನ್ನದ ನಾಣ್ಯವನ್ನು ಕುಂಬಳಕಾಯಿಯಲ್ಲಿ ಒಳಗಡೆ ತುಂಬಿಸಿ ಅದನ್ನು ಆ ಬ್ರಾಹ್ಮಣನಿಗೆ ಈ
ರಾಜ ವಿಕ್ರಮರಾಜ ಕೊಡ್ತಾನೆ. ಅದನ್ನು ತೆಗೆದುಕೊಂಡು ಹೋಗುವಾಗ ಈ ಬ್ರಾಹ್ಮಣ, ಗೊತ್ತಿರ್ಬೋದು ನಿಮಗೆ, ಎಷ್ಟೋ ಜನರಿಗೆ ಈ ಕಥೆ ಗೊತ್ತಿರ್ಬೋದು, ವಿಕ್ರಮನ ಕಥೆಯಲ್ಲಿ ಬರುವ ಕಾರಣ, ಆದರೂ ಕೂಡ ಹೇಳ್ತೇನೆ. ದಾರಿಯಲ್ಲಿ ಹೋಗುವಾಗ ಅವನ ಕೈಯಿಂದ ಕುಂಬಳಕಾಯಿ ತಸ್ಕರ ಅಪಹರಿಸ್ತದೆ. ಒಬ್ಬ ಕಳ್ಳ ಬಂದು ಆ ಚಿನ್ನದ ನಾಣ್ಯ ಇರುವಂತಹ ಕುಂಬಳಕಾಯಿಯನ್ನು ಕದ್ದುಕೊಂಡು ಹೋಗ್ತಾರೆ. ಆವಾಗ ಈ ಮೊದಲು ರಾಜ ಕುಂಬಳಕಾಯಿಯನ್ನು ಕೊಟ್ಟಾಗುವಾಗಲೇ ಅವನಿಗೆ, ಬ್ರಾಹ್ಮಣನಿಗೆ ಬೇಸರವಾಗಿರ್ತದೆ. ನನಗೆ ಏನೂ ಇಲ್ಲ ಅಂತ ಬಂದ್ರೆ, ಇಷ್ಟು ಇರುವಂತಹ ರಾಜ, ಇವನು ಇಷ್ಟು ಸಂಪದ್ಭರಿತವಾದಂತಹ ಅರಮನೆಯಲ್ಲಿ ಕುಳಿತುಕೊಂಡು, ಇಷ್ಟು ರಾಜರುಗಳು, ಸೇನಾಧಿಪತಿಗಳು ಎಲ್ಲರೂ ಇದ್ದುಕೊಂಡು, ಇಷ್ಟು ಚಿನ್ನ ಇರುವವನು ನನಗೆ ಕೊಟ್ಟದೊಂದು ಬರೇ ಒಂದು ಕುಂಬಳಕಾಯಿ, ಇದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕಷ್ಟ. ನನಗೆ ಊಟ ಇಲ್ಲದಿರುವಂತಹ ಸಂದರ್ಭದಲ್ಲಿ ಈ ಕುಂಬಳಕಾಯಿಯನ್ನು ಕೊಟ್ಟರೆ ನಾನು ಏನು ಮಾಡ್ತೇನೆ ಅಂತೇಳಿ ಅವನ ಮನಸ್ಸಿನಲ್ಲಿ ಹೇಳಿಕೊಂಡೇ ಬಂದದ್ದು. ಅಷ್ಟಾಗುವಾಗ ಈ ಕುಂಬಳಕಾಯಿಯು ಅಪಹಾರ ಆದಾಗುವಾಗ ಅವನಿಗಾಗ್ತದೆ, ಕುಂಬಳಕಾಯಿ ಅಪಹಾರ ಆದದ್ದೇ ಒಳ್ಳೇದಾಯ್ತು, ನನಗೆ ತೆಕ್ಕೊಂಡು ಹೋಗುವ ಕೆಲಸವೂ ಇಲ್ಲ ಅಂತೇಳಿ ಆಲೋಚನೆ ಮಾಡಿಕೊಂಡು ರಾಜನ ಹತ್ರ ಹೋಗಿ ಏನು ಪ್ರಯೋಜನ ಇಲ್ಲ, ಪೆಚ್ಚು ಮೋರೆಯಲ್ಲಿ ಅವನ ಮನೆ ಕಡೆಗೆ ಆ ಬ್ರಾಹ್ಮಣ ತಳ್ಳುತ್ತಾರೆ. ಆದರೂ ಕೂಡ ಅವನಿಗೆ ಮನಸ್ಸಿನಲ್ಲಿ ಏನೋ ಕಲಹ ಇರುತ್ತದೆ, ಇವನು ಬರೇ ಕುಂಬಳಕಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಆದರೂ ಕೂಡ ನೋಡುವ ಅಂತ ಮಾರನೇ ದಿವಸ ಪುನಃ ರಾಜನ ಹತ್ತಿರ ಈ ಬ್ರಾಹ್ಮಣ ತಳ್ಳುತ್ತಾರೆ. ನಿನ್ನೆ ಆದಂತಹ ವಿಷಯವನ್ನೆಲ್ಲ ಕೂಡ ರಾಜನಿಗೆ ಪುನಃ ಹೇಳ್ತಾನೆ. ಹೇಳಿದಾಗುವಾಗ ಅವಾಗ ಒಟ್ಟಿಗೆ ಕೇಳ್ತಾನೆ, ರಾಜ ಬರೇ ಕುಂಬಳಕಾಯಿ ಅಲ್ಲ, ಯಾವುದಾದ್ರೂ ಒಂದು ದ್ರವ್ಯದ ರೂಪಕವಾಗಿ ಚಿನ್ನವನ್ನು ಕೊಡು ಅಂತ ರಾಜನಲ್ಲಿ ಕೇಳ್ತಾನೆ. ಈ ಮಾತನ್ನು ಕೇಳಿದ ಕೂಡಲೇ ರಾಜನಿಗೆ ಆಶ್ಚರ್ಯವಾಗ್ತದೆ. ಅವಾಗ ಅವನು ಹೇಳ್ತಾನೆ, ನಿನ್ನ ಕುಂಬಳಕಾಯಿ ಒಳಗೆ ಬಂಗಾರದ ನಾಣ್ಯವನ್ನಿಟ್ಟು ಕೊಟ್ಟಿದ್ದೇನೆ, ಅದು ನಿನ್ನಿಂದ ಏನು ಮಾಡಿದೆ, ನೀನು ಏನನ್ನು ಮಾಡಿದೆ? ರಾಜನಿಗೆ ಸಂಶಯ ಬರ್ತದೆ, ಇವನು ನಾಣ್ಯವನ್ನು ಮನೆಯಲ್ಲಿ ಇಟ್ಟು ಇವತ್ತು ಕುಂಬಳಕಾಯಿ ಕಳೆದೋಗಿದೆ ಅಂತ ನನ್ನಿಂದ ಅಸತ್ಯವನ್ನು ನುಡಿತಾ ಇರುವುದ ಅಂತ ರಾಜನಿಗೆ ಸಂಶಯ ಬರ್ತದೆ. ಬರಬೇಕಾದದ್ದು ವಿಷಯವೇ. ಅದಾಗುವಾಗ ಏನು ಮಾಡ್ತಾನೆ ರಾಜ, ಆದರೂ ನೋಡುವ ಅಂತ ದೊಡ್ಡ ದ್ರವ್ಯ ಚಿನ್ನದ ನಾಣ್ಯವನ್ನೆಲ್ಲ ಇಟ್ಟು ಒಂದು ಪೆಟ್ಟಿಗೆಯನ್ನು ಸೈನಿಕರನ್ನು ಕರೆಸಿ ಅದನ್ನು ಈ ಬ್ರಾಹ್ಮಣನ ಮನೆಯಲ್ಲಿ ಇಟ್ಟು ಬನ್ನಿ ಅಂತ ಕರೆಸಿಕೊಡ್ತಾರೆ. ಈ ಬ್ರಾಹ್ಮಣನನ್ನು ಒಟ್ಟಿಗೆ ಕರ್ಕೊಂಡು ಸೈನಿಕರು ಹೋಗ್ತಾರೆ. ಮನೆಯಲ್ಲಿ ಆ ಪೆಟ್ಟಿಗೆಯನ್ನು, ಚಿನ್ನ ಇರುವಂತಹ ಪೆಟ್ಟಿಗೆಯನ್ನು ರಾಜಭಟರು ಇಡ್ತಾರೆ. ಇಟ್ಟಾಗುವಾಗ ಏನಾಗ್ತದೆ ತಿಳಿದ್ರೆ, ಈ ಪೆಟ್ಟಿಗೆ ಅಂತೂ ಭೂಮಿ ಬಾಯಿ ತೊಳೆದು ಆ ಪೆಟ್ಟಿಗೆ ಭೂಮಿಯ ಒಳಗಡೆ ಹೋಗ್ತದೆ. ಅದನ್ನು ನೋಡಿದಂತಹ ರಾಜಭಟರಿಗೆ ತುಂಬಾ ಆಶ್ಚರ್ಯವಾಗ್ತದೆ. ಇದೆಂತ ವಿಷಯ, ಹೀಗಾಗುವಂಥದ್ದು ಸಾಧ್ಯ ಹೇಗೆ ತಿಳಿ ಆಶ್ಚರ್ಯ ಪಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ನೋವು ಕೂಡ ಆಗ್ತದೆ. ಇದನ್ನು ಈ ನಾಶ ಮಾಡಲಿಕ್ಕೆ ಏನಾದರೂ ಒಂದು ದುಷ್ಕರ್ಮ ಇವನು ಮಾಡಿರಬೇಕು, ಇಲ್ಲದಿದ್ರೆ ಇಷ್ಟೊಂದು ವಿಷಯಗಳು ಇವನಿಗೆ, ಇಷ್ಟೊಂದು ಬಡತನ, ಇಷ್ಟು ದಾರಿದ್ರ್ಯತೆ ಇವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಲೋಚನೆಯನ್ನು ಮಾಡಿಕೊಂಡು ಆ ರಾಜನ ಆಸ್ಥಾನಕ್ಕೆ ಆ ರಕ್ಷಕ ಭಟರು ಕೂಡ ಹಾಗೆ ಆ ಬ್ರಾಹ್ಮಣನ್ನು ಕರೆದುಕೊಂಡು ಸೀದಾ ರಾಜಭಟರು ಈ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಬಂದಾಗುವಾಗ ರಾಜನ ಹತ್ತಿರ ಇದನ್ನೆಲ್ಲ ಆದಂತಹ ಎಲ್ಲವನ್ನೂ ಕೂಡ ರಾಜಭಟರು ರಾಜನಲ್ಲಿ, ವಿಕ್ರಮನಲ್ಲಿ ವಿಷಯವನ್ನು ಹೇಳ್ತಾರೆ. ಹೇಳಿದಾಗುವಾಗ ರಾಜನಿಗೆ ಆಶ್ಚರ್ಯ ಆಗ್ತದೆ, ಇದು ಹೇಗೆ ಸಾಧ್ಯ, ಹೀಗಿರುವಂತಹ ಒಂದು ವಿಷಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಆಲೋಚನೆಯನ್ನು ಮಾಡಿ ಅವರಲ್ಲಿ ವಿದ್ವಾಂಸರ ಏನು ಇರ್ಲಿಲ್ಲ ಅಂತ ಇರಲಿಲ್ಲ, ಒಳ್ಳೊಳ್ಳೆ ಕಲ್ತಂತಹ ವಿದ್ವಾಂಸರು ಇದ್ದದ್ದು, ಅಂತಹ ಜ್ಯೋತಿಷ್ಯರು, ಒಳ್ಳೆಯ ರೀತಿಯಾದಂತಹ ತರ್ಕಶಾಸ್ತ್ರ ಪ್ರವೀಣರು, ಶಾಸ್ತ್ರವನ್ನು ಕಳೆದಂತಹ ಮಹಾಮೇಧಾವಿಗಳಿರುವಂತಹ ಆ ಭಟ್ಟಿ ವಿಕ್ರಮಾದಿತ್ಯನೇ ಒಳಗೊಂಡು ಬೇರೆ ಬೇರೆ ಪಂಡಿತರಲ್ಲಿ ವಿಚಾರಣೆಯನ್ನು ಮಾಡ್ತಾನೆ, ಹೀಗಾಗ್ಲಿಕ್ಕೆ ಸಾಧ್ಯ ಏನು ಅಂತ. ಆವಾಗ ಅವನ ಜಾತಕವನ್ನು ಪರಿಶೀಲಿಸಿದಾಗುವಾಗ ಅವನಿಗೆ ಶನಿ ದಶೆ ತಿಳುವಂತಹ, ಶನಿ ಮಹಾದಶ ಅಂತಿರುವಂತದ್ದು ಅವನಿಗೆ ಬಂದಿದೆ. ಆದ ಕಾರಣ 7 ಶನಿ ಅಂತೇಳಿ ಹೇಳ್ತಾರೆ. ಶನಿ ದಶೆ ಅಂತ ಹೇಳುವುದಕ್ಕಿಂತಲೂ ಜಾಸ್ತಿ 7 ಶನಿ, ಎಲ್ಲರಿಗೂ ಗೊತ್ತಿದೆ 7 ಶನಿ. ಅದು ಈಗಿನ ಕಾಲದಲ್ಲಿ ಧನು ಮಕರ ಕುಂಭಕ್ಕೆ ರಾಶಿಯವರಿಗೆ 7 ಶನಿ ನಡೀತಾ ಇರ್ಬೇಕು ನನ್ನ ಪ್ರಕಾರ. ಹಾಗೆ ಒಂದೊಂದು ರಾಶಿಗೆ ಒಂದೊಂದು ಕಾಲದಲ್ಲಿ ಅವನ ಬರ್ತಾರೆ ಅಂತ ಹೇಳಿದ್ರೆ 2.5 ರೀತಿಯಲ್ಲಿ 7 ಶನಿ ಅಂತೇಳಿ ಲೆಕ್ಕ ಹೇಳುವಂಥದ್ದು. ಆ ಕಾಲದಲ್ಲಿ
ಅತ್ಯಂತವಾಗಿ ಅವನು ಎಷ್ಟೇ ಇದ್ರೂ ಕೂಡ ಕೆಲವರಿಗೆ ಮಾತ್ರ ಒಳಿತಾಗುವಂಥದ್ದು, ಮತ್ತೆ ಹೆಚ್ಚಿನವರಿಗೂ ಕೂಡ ಆಕಾರದಲ್ಲಿ ಕಷ್ಟ ಬರ್ತದೆ ಅಂತೇಳುವಂಥದ್ದು ಗೊತ್ತಿರುವಂತಹ ವಿಷಯ. ಅದೇ ರೀತಿಯಲ್ಲಿ ಇವನಿಗೂ ಕೂಡ ಈ 7 ವರ್ಷ ಕಾಲದಲ್ಲಿ ಈ ಬಡತನ, ಈ ದಾರಿದ್ರ್ಯತೆ ಈ ಬ್ರಾಹ್ಮಣಗೆ ಬಂದದ್ದು. ಅದನ್ನು ಕೇಳಿದ ಕೂಡಲೇ ರಾಜನಿಗೆ ಅತ್ಯಂತವಾಗಿ ಕೋಪಗೊಳ್ತಾನೆ ಆ ರಾಜ. ಅವನು ಮಹಾಕ್ರೋಧೋ ಮಹಾಕ್ರೂಢ ಕಾಶ್ಯಪೇಯೋ ಮಹಾತ್ಯುತಿ ಮಾನವೈರ್ ದೈವದೈಶ್ಚ ಸದಾನಂದಸ್ತು ರಾಕ್ಷಸೈ. ಈ ಇಷ್ಟು ಒಳ್ಳೆಯ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿಸಿಕೊಳ್ಳುವಂಥದ್ದು, ಒಂದು ಒಳ್ಳೆಯ ರೀತಿಯಾಗಿ ಹೋಮವನ್ನು ಮಾಡಿಸಿಕೊಳ್ಳುವವನು, ಒಂದು ಎಲ್ಲಾ ಋಷಿಗಳಿಂದಲೂ ಕೂಡ ತಪಸ್ಸನ್ನು ಮಾಡಿಸಿಕೊಳ್ಳುವಂತಹ ಆದಂತಹ ಶನಿದೇವರು ಇಷ್ಟೊಂದು ನೀಚವಾದಂತಹ ಕೆಲಸವನ್ನು ಮಾಡಬಹುದಾ? ಅವನು ಯಾವ ರೀತಿಯಲ್ಲಿ ವಂದನೀಯಕ್ಕೆ ಅನುಗುಣನಾಗಿರ್ತಾನೆ ಅಂತೇಳಿ ಅತ್ಯಂತ ಕೋಪದಿಂದ ರಾಜ ಶನಿದೇವರಿಗೆ ಮಾತನ್ನು ಬೈಯುವಂಥದ್ದು. ಅವನನ್ನು ಬೇರೆ ಬೇರೆ ನಿಂದನೀಯ ವಿಷಯವನ್ನು ಹೇಳಿಕೊಂಡು ಅವನನ್ನು ಬೈತಾನೆ. ಬೈದಾಗುವಾಗ ಅವನಿಗೆ ಏನಾಗ್ತದೆ ಹೇಳಿದ್ರೆ, ಪಂಚಮಸ್ತ ಕನಿಷ್ಠೈವ ಮೃಣಾಂ ಕಷ್ಟಪ್ರದಾಯಕ ಅಷ್ಟಮಸ್ತೋ ಜನಾಪೇಟ ವಾತರೋಗಾದಿ ಪೀಡಕ ಜನ್ಮರಾಶಿ ಸ್ಥಿತೋ ಮಂದ ರೋಗಪೀಡಾಂ ಕರಿಷ್ಯತಿ ಧನರಾಶಿ ಸ್ಥಿತೋ ಶೌರಿ ಶುಕನಾಶಂ ಕರಿಷ್ಯತಿ ವಿಧರಾಶಿ ಸ್ಥಿತ ಕಾಲ ಧನನಾಶಂ ಕರಿಷ್ಯತಿ ಛಾಯಾ ಮಾರ್ತಾಂಡ ಸಂಭೂತಂ ಇಂದ್ರನೀಯ ಸಮತ್ಯುತಿ. ಆವಾಗ ಈ ಋಷಿ ಇರುವಂತಹ ಪಂಡಿತರು ರಾಜ ಹೇಳಬೇಡ ಹಾಗೆ, ಏನಾಗ್ತದೆ ಅಂತ ಹೇಳಿದ್ರೆ ಶನಿ ಅಂತ ಹೇಳುವಂತವನು ಅತ್ಯಂತ ಕ್ರೋಧಭರಿತನಾಗಿರುವವನು. ಬೈದ್ರೆ ಯಾವ ರೀತಿಯಲ್ಲಿ ಅವನು ಫಲವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಪಂಚಮದಲ್ಲಿ ಶನಿ ಇದ್ರೆ ಅತ್ಯಂತವಾಗಿ ಕಷ್ಟವನ್ನು ಕೊಡ್ತಾನೆ, ಅಷ್ಟಮದಲ್ಲಿ ಶನಿ ಇದ್ರೆ ವಾತ ರೋಗಾದಿಗಳನ್ನು ಕೊಡ್ತಾನೆ, ಇನ್ನು ಜನ್ಮರಾಶಿಯಲ್ಲಿ ಶನಿ ಇದ್ರೆ ರೋಗಪೀಡೆ ರೋಗವನ್ನು ಅತ್ಯಂತ ಭರಿತವಾದಂತಹ ರೋಗವನ್ನು ಕೊಡ್ತಾನೆ, ಧನರಾಶಿ ಸ್ಥಿತದಲ್ಲಿ ಆ ಶೌರಿ ತಿಳಿದ್ರೆ ಶನಿ ಇದ್ರೆ ಸುಖವನ್ನು ನಾಶ ಮಾಡ್ತಾನೆ, ಗಜರಾಶಿಯಲ್ಲಿ ಹೋಗಿ ನಿಂತುಕೊಂಡ್ರೆ ಧನನಾಶಂ ಕರಿಷ್ಯತಿ ಸಂಪೂರ್ಣವಾಗಿ ಧನವನ್ನು ನಾಶ ಮಾಡ್ತಾನೆ. ಅಂತಹ ಛಾಯಾ ದೇವಿಯಾದಂತಹ ಮಾರ್ತಾಂಡ ಸಂಭೂತನಾದಂತಹ ಆ ಶನಿಯನ್ನು ಬೈಬೇಡಿ ಅಂತ ಮತ್ತೊಮ್ಮೆ ಈ ಋಷಿಗಳು ಈ ಪಂಡಿತ ಶ್ರೇಷ್ಠರು ಹೇಳಿದರೂ ಕೂಡ ಈ ವಿಕ್ರಮನಿಗೆ ಕುಪಿತದಿಂದ ಅವನನ್ನು ಮತ್ತೆ ತೆಗಳುತ್ತಾನೆ. ಅದರಿಂದಾಗಿ ಕೋಪಗೊಂಡಂತಹ ಶನಿ ರಾಜನ ಆಸ್ಥಾನಕ್ಕೆ ಶನಿ ಬರ್ತಾನೆ. ಶನಿಯನ್ನು ಕೋಪಗೊಂಡಂತಹ ಶನಿ ಶೀಘ್ರಮೇವ ಶನಿ ಆಸ್ಥಾನಕ್ಕೆ ಬರ್ತಾನೆ. ಬಂದು ಶನಿ ಹೇಳ್ತಾನೆ, ನನ್ನನ್ನು ನೀನಿಷ್ಟು ನಿಂದನೀಯವಾಗಿ ನಿಂದಿಸಿದೆಯಲ್ಲ, ಅದು ಇಂದಿನ ಮೇಲೆ ಈಗಿನಿಂದ ನಿನಗೆ ಶನಿರೋಗ ಪೀಡೆ, ನಾನು ನಿನ್ನನ್ನು ಇಂದಿನಿಂದ 7 ವರ್ಷವರೆಗೆ ನಿನ್ನನ್ನು ಹಿಡಿದುಕೊಳ್ತೇನೆ. ಇದರಿಂದವಾಗಿ ಅತ್ಯಂತವಾಗಿ ಕಷ್ಟವನ್ನು ಅನುಭವಿಸಿತ್ತು ನೀನು, ನಿನ್ನ ರಾಜ್ಯವನ್ನು, ನಿನ್ನ ಮಕ್ಕಳನ್ನು, ನಿನ್ನ ಸಂಪದ್ಭರಿತವಾದಂತಹ ರಾಜ್ಯದಿಂದ ನೀನು ಬಿಟ್ಟು ಹೋಗಬೇಕಾಗ್ತದೆ ಅಂತ ಶನಿ ಶಾಪವನ್ನು ಕೊಡ್ತಾನೆ. ಆವಾಗ ಶಾಪವನ್ನು ಕೊಟ್ಟು ಶನಿ ಪುನಃ ಅವನ ಕ್ಷೇತ್ರಕ್ಕೆ ತೆರಳುವಾಗ ಋಷಿಮುನಿಗಳೆಲ್ಲ ಸೇರಿಕೊಂಡು ಅವನನ್ನು ಮತ್ತೆ ಸ್ತುತಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶನಿ ಹೇಳ್ತಾನೆ, ಪ್ರತಿ ವರ್ಷದಲ್ಲಿಯೂ ಕೂಡ ನನ್ನ ಪೂಜೆಯನ್ನು ಮಾಡಲಿ, ಕೊಟ್ಟಂತಹ ವಿಷಯ ಇದು ನಿಂದನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಕೊಟ್ಟಂತಹ ಶಾಪ ಯಾರಿಗೂ ಕೂಡ ಹಿಂದೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸಲೇಬೇಕು. ಆದ ಕಾರಣ ನಿಮ್ಮ ರಾಜ ಇನ್ನು 7 ವರ್ಷದವರೆಗೆ ಅತ್ಯಂತವಾಗಿ ಕಷ್ಟವನ್ನು ಅನುಭವಿಸಿ ಪುನಃ ಬಂದು ಈ ರಾಜ್ಯ ಆಸ್ಥಾನವನ್ನು ಏರಿಕೊಂಡು ಮುಂದೆ ಒಳ್ಳೆಯ ರೀತಿಯಾಗಿ ರಾಜ್ಯ ಪಾಲನೆಯನ್ನು ಮಾಡ್ತಾನೆ. ಅಲ್ಲಿಯವರೆಗೆ ನಾನು ಅವನನ್ನು ಅತ್ಯಂತ ಕಷ್ಟದಿಂದ ಅವನನ್ನು ಕೂಡಿಕೊಂಡಿರ್ತೇನೆ ಅಂತ ಪುನಃ ಹೇಳಿ ಅಲ್ಲಿಂದ ಅಂತರ್ಧಾನನಾಗ್ತಾನೆ. ಅಲ್ಲಿಂದ ಮತ್ತೆ ವಿಕ್ರಮನಿಗೆ ಕಾಡು ಪಾಲಾಗ್ತಾನೆ. ಅದರಿಂದವಾಗಿ ಬೇರೆ ಬೇರೆ ರೀತಿಯಾದ ತುಂಬಾ ದೊಡ್ಡ ಕಥೆ, ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ. ಹೀಗೆ ಈ ರೀತಿಯಲ್ಲಿ ಆ ಸತ್ಯೇಂದ್ರ ರಾಜನಿಗೆ ನಾರದ ಮುನಿಗಳು ಹೇಳ್ತಾರೆ. ಹೇಳಿಕೊಂಡು ಅವನನ್ನು ನಿನಗೆ ಬಂದೊದಗಿದಂತಹ ಕಾರಣ ಶನಿಯ ತೊಂದರೆಯಿಂದ ನಿನ್ನ ರಾಜ್ಯ ಕಳೆದುಕೊಂಡಿದ್ದಿ, ನಿನ್ನ ಸಂಸಾರವನ್ನು ಕಳೆದುಕೊಂಡಿದ್ದಿ, ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಿ. ಆದ ಕಾರಣ ನೀನು ಪುನಃ ಎಲ್ಲವನ್ನೂ ಪಡಿಬೇಕು ಅಂತಿದಾದ್ರೆ ಪ್ರತಿಯೊಂದು ಕಾಲದಲ್ಲಿಯೂ ತಿಂಗಳಿಗೊಂದು ಸಲ ಆ ಶನಿಯನ್ನು ಪೂಜೆಯನ್ನು ಮಾಡಿಕೊಂಡು ಶನಿದೇವರ ಆರಾಧನೆಯನ್ನು ಮಾಡಿದ್ದೇ ಆದ್ರೆ ನಿನಗೆ ಕೊನೆಯ ಕಾಲದಲ್ಲಿ ಉತ್ತರೋತ್ತರವಾದಂತಹ ನಿನ್ನ ಎಲ್ಲಾ ಸಂಪದ್ಭರಿತ ರಾಜ್ಯಗಳು, ಆಸ್ಥಾನಗಳು ಎಲ್ಲವೂ ಪ್ರಾಪ್ತಿಯಾಗಿ ಕೊನೆಯ ಕಾಲದಲ್ಲಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ನಾರದ ಮುನಿಗಳು ಈ ಕಥೆಯನ್ನು ಹೇಳಿ ಆ ಸತ್ಯೇಂದ್ರ ರಾಜನಿಗೆ ಹೇಳಿ ಅಲ್ಲಿಂದ ಅವರು ತೆರಳುತ್ತಾರೆ. ಅಲ್ಲಿಂದ
ಸತ್ಯೇಂದ್ರ ಮಹಾರಾಜ ಈ ಶನಿ ಪೂಜೆಯನ್ನು ಮಾಡಿಕೊಂಡು ಕೊನೆಯ ಕಾಲದಲ್ಲಿ ಅವರ ಎರಡೂವರೆ ವರ್ಷ ಮುಗಿದ ಮೇಲೆ ಅವನಿಗೆ ಒಳ್ಳೆಯದಾಗಲಿಕ್ಕೆ ಶುರುವಾಗ್ತದೆ. ಅಲ್ಲಿಂದ ಮುಂದೆ ಅವನು ಪುನಃ ಕಾಡಿನಿಂದ ನಾಡಿಗೆ ಬಂದು ಪುನಃ ಪ್ರಜಾಪಾಲನ ತತ್ಪರನಾಗಿ ಧರ್ಮಶ್ರೇಷ್ಠನಾಗಿದ್ದುಕೊಂಡು ಒಂದು ಒಳ್ಳೆಯ ರಾಜ್ಯಪಾಲನೆಯನ್ನು ಮಾಡಿಕೊಂಡು, ಅಷ್ಟು ಮಾತ್ರ ಅಲ್ಲ, ಮುಂದೆ ಪ್ರತಿ ವರ್ಷದಲ್ಲಿಯೂ ಕೂಡ ಶನಿ ಪೂಜೆಯನ್ನು ಮಾಡಿ ಅವರ ಜೀವನವನ್ನು ಸಾರ್ಥಕ್ಯವನ್ನು ಪಡೆದುಕೊಂಡ ಅಂತ ಕಥೆಯಲ್ಲಿ ಹೇಳ್ತಾರೆ. ಇನ್ನು ಕಥೆ ತುಂಬಾ ದೊಡ್ಡ ಇದೆ, ಸಮಯದ ಪರಿಮಿತಿಯನ್ನು ಇಟ್ಟುಕೊಂಡು ಕಥೆಯನ್ನು ಹೇಳಿದ್ದೇನೆ. ಆ ದೇವರಿಗೆ ಮಾಡಿದಂತಹ ಪೂಜೆ ತಿಳಿದ್ರೆ, ಶನಿದೇವರು ಅಂತ ತಿಳಿದ್ರೆ ಅತ್ಯಂತವಾಗಿ ಎಲ್ಲವನ್ನೂ ಕೊಡುವಂತಹ ಶಕ್ತಿ ಇರುವವನು ಶನಿ ಅಂತ ಹೇಳಿದ್ರೆ, ಶನಿಯ ದೇವರ ಪ್ರೀತ್ಯರ್ಥವಾಗಿ ಶನಿ ಕಾಲದಲ್ಲಿ ನೀಲ ಬಟ್ಟೆಯನ್ನು, ನೀಲ ವಸ್ತುಗಳನ್ನು, ನೀಲ ರತ್ನಗಳನ್ನು, ಹಾಗೆ ಎಳ್ಳು ದಾನವನ್ನು, ಎಳ್ಳೆಣ್ಣೆಯನ್ನು, ಮತ್ತೆ ಆ ಕಾಲದಲ್ಲಿ ಆಂಜನೇಯನನ್ನು, ಹೀಗೆಲ್ಲ ಅವನನ್ನು ಸ್ತುತಿ ಮಾಡಿದರೆ ಆ ಕಾಲದಲ್ಲಿ ರಕ್ಷೆಯನ್ನು ಕೊಡ್ತಾನೆ ಅಂತ ಹೇಳುವಂಥದ್ದು ಶನಿ ಮಹಾತ್ಮೆಯಲ್ಲಿ ಹೇಳುವಂತಹ ವಿಷಯ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಶನಿಗೆ ಅತ್ಯಂತವಾಗಿ ಪ್ರಿಯವಾದದ್ದು ಇಂದ್ರನೀಲ, ನೀಲ ಬಣ್ಣ, ಅದರಲ್ಲಿ ಎಳ್ಳೆಣ್ಣೆ, ಹಾಗೆ ಎಳ್ಳು, ಹಾಗೆ ಆಂಜನೇಯ ಉಪಾಸನೆ, ಹೀಗಿರುವಂತದ್ದು ಬೇರೆ ಬೇರೆ ರೀತಿಯಾಗಿ ಹೇಳುತ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಜಗತ್ತಿನಲ್ಲಿ ಶನಿಯಿಂದ ಬರತಕ್ಕಂತಹ ಯಾವುದೇ ಒಂದು ಕಷ್ಟಗಳು, ದಾರಿದ್ರ್ಯತೆ, ದುಃಖ, ರೋಗ ರುಜಿನಗಳು, ಅತಿವೃಷ್ಟಿ ಅನಾವೃಷ್ಟಿಗಳು, ಕೃಷಿನಾಶ, ದ್ರವ್ಯನಾಶ, ಇನ್ನು ಮನೆಯಲ್ಲಿ ತೊಂದರೆಗಳು, ಮನೆಯ ಮಧ್ಯದಲ್ಲಿ ಕಲಹಗಳು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಕಲಹಗಳು, ಹೀಗಿರುವಂತಹ ಯಾವುದೇ ಒಂದು ತೊಂದರೆಗಳು ಬರಲಿಕ್ಕಿದ್ರೂ ಕೂಡ ಅದನ್ನೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು, ಹಾಗೆ ಹೆಜ್ಜೆ ಹೆಜ್ಜೆಗೂ ಆ ಸ್ವಾಮಿಯ ಶ್ರೀರಕ್ಷೆಯನ್ನು ಕರುಣಿಸಲಿ ಅಂತೇಳಿ ಆ ಶನಿದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನೆರಡು ಮಾತುಗಳನ್ನು ಶನಿದೇವರ ಕರಗಲಕ್ಕೆ ಬಿಟ್ಟುಕೊಂಡು ಕಥೆಯಿಂದ ವಿರಮಿಸ್ತಾ ಇದ್ದೇನೆ. ಶುಭಂ ಭೂಯಾತ್, ಒಳ್ಳೆಯದಾಗಲಿ.
ಆಗುವಷ್ಟು ರೀತಿಯಲ್ಲಿ ಕೇಳಿಕೊಂಡಿದ್ದೇನೆ. ಹೇಳಿದರೆ ಈ ಕ್ಷೇತ್ರ, ನಾನು ಮೊದಲಿಗೆ ಈ ಕ್ಷೇತ್ರದಲ್ಲಿ ಬರುವಾಗ ಈ ಕ್ಷೇತ್ರ ಹೇಗಿತ್ತು ಅಂತ ಹೇಳಿದ್ರೆ ಅತ್ಯಂತವಾಗಿ ದೊಡ್ಡ ಕಾಡಿಗೆ ಬಂದಿದ್ದೇನೋ ಅಂತ ಅನಿಸಿತ್ತು ನನಗೆ. ಒಂದು ವರ್ಷವೋ 2 ವರ್ಷದ ಹಿಂದೆ ಏನೋ ಬಂದದ್ದು ನಾನು, 3 ವರ್ಷದ ಹಿಂದೆ ಅಂತೂ 2-3 ವರ್ಷ ಹಿಂದೆ ಈ ಭಟ್ರು ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೆ. ಬರುವಾಗ ಇವರು ಹೋಗಿ ಹೋಗಿ ನೋಡಿದಾಗುವಾಗ ಈ ಮಂಗಳೂರು ಪರಿಸರದಲ್ಲಿ ಇಷ್ಟು ಹತ್ತಿರದಲ್ಲಿ ಇಷ್ಟೊಂದು ಕಾಡಿದೆ ಅಂತ ಗೊತ್ತಾಗದ್ದು ನನಗೆ ಆವತ್ತೇ. ಕಾರಣ ಏನು ಅಂತ ಹೇಳಿದ್ರೆ ನನಗೆ ಸುಳ್ಯದಲ್ಲಿ ಮಾಮೂಲಿ ಈ ಕಾಡನ್ನು ನೋಡುವಂಥದ್ದು, ಆದ್ರೆ ಇಲ್ಲಿಗೆ ಮೇಲುಗಡೆಯಿಂದ ಬರ್ತಾ ಇರುವಾಗ ಸರಿ ನೆನಪಿಲ್ಲ, ನಾನು ಇಟ್ಕೊಂಡು ಅಥವಾ ಹೀಗೆ ಏನೋ ಗದ್ದೆಯಲ್ಲಿ ನಡ್ಕೊಂಡು ಬಂದ ನೆನಪು ನನಗೆ ಸರಿ ನೆನಪಿಲ್ಲ, ಅಥವಾ ದೇವರ ಪಾದ